ಅಲ್ಲೇ ಒಂದು ಲಿಂಗ ರೂಪದಲ್ಲಿ ಆತ ಕನ್ವರ್ಟ್ ಆದ. ಅದಕ್ಕೊಂದು ಕತೆ, ಭಸ್ಮಾಸುರನ ಕತೆ. ಅದು ಪಕ್ಕದಲ್ಲೇ ಬೆಟ್ಟ ಇದೆ. ಆ ಬೆಟ್ಟ ಹೆಂಗಿದೆ ಅದು ಒಳ್ಳೆ ಪಿರಮಿಡ್ ಥರ ಇದೆ, ಪಿರಾಮಿಡ್ ಥರ ಇದೆ. ನೀವು ಯಾರಾದರೂ ರಾಗಿ ಕಣದಲ್ಲಿ ಭತ್ತ, ರಾಗಿ, ಗೋಧಿ ಯಾವ ರೀತಿ ಹಾಕ್ತೀರಿ ಆ ರೀತಿ ಭಾರಿ ಶುದ್ಧವಾಗಿರುತ್ತೆ ಬೆಟ್ಟ. ಪಕ್ಕದಲ್ಲಿ ಚಂಜಿಮಲೆ ಬೆಟ್ಟ ಮಾಡಿಸ್ದಂಗಿದೆ, ಒಳ್ಳೆ ಪಿರಮಿಡ್ ಥರ ಇರುತ್ತೆ. ಅದಕ್ಕೊಂದು ಹಿಸ್ಟ್ರಿ, ಭಸ್ಮಾಸುರನ ಬೆಟ್ಟ ಅಂತ. ಈಗ ಕತೆ ನೋಡೋಣ. ಏನಪ್ಪ ಅಂದರೆ, ಈ ಭಸ್ಮಾಸುರ ಅನ್ನೋ ಒಬ್ಬ ದೈತ್ಯ, ಅಂದರೆ ನೀವು ರಾಕ್ಷಸ ಅಂತೀರ. ಭಸ್ಮಾಸುರ ಅಂದರೆ, ಅಸುರ ಅಂದರೆ ಅವನೇ ಅಲ್ವಾ, ರಾಕ್ಷಸ. ಶಿವನನ್ನು ಕುರಿತು ಘೋರ ತಪಸ್ಸು ಮಾಡ್ತಾನೆ. ಯಾರನ್ನು ಕುರಿತು? ಶಿವನನ್ನು ಕುರಿತು ಘೋರ ತಪಸ್ಸು ಮಾಡ್ತಾನೆ. ತಪಸ್ಸಂದರೆ ಬೆಳಗ್ಗೆ ಕೂತ್ಕೊಬಿಟ್ರೆ ತಿಂಗಳಗಟ್ಟಲೆ ಹಂಗೆ ಊಟ ತಿಂದಿರ ನೀರು ಕುಡಿದ್ರೆ ಕೂತ್ಕೊಬಿಡೋದಲ್ಲ. ತಪಸ್ಸಂದ್ರೆ ಏನಪ್ಪ ಅಂದರೆ, ಬೆಳಗ್ಗೆ ಹೇಳಬೇಕು, ಏನೋ ಧ್ಯಾನ, ಸೂರ್ಯ ನಮಸ್ಕಾರ, ಇನ್ನೊಂದು ಮತ್ತೊಂದು ಮಾಡಬೇಕು. ಆಮೇಲೆ ತಿಂಡಿ ಗಿಂಡಿ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಲೈಟಾಗಿ ತಿಂಡಿ ತಿನ್ಕೋಬೇಕು. ಇಲ್ಲ ಗೆಡ್ಡೆ ಗೆಣಸು, ಹಣ್ಣು ಹಂಪಲ ಇತ್ಯಾದರ ಜೊತೆಗಿನ್ನೂ ಲೈಟಾಗಿ ತಿಂಡಿ ತಿನ್ಕೋಬೇಕು. ಆಮೇಲೆ ಕಾಫಿ ಟೀ ಕುಡ್ಕೋಬೇಕು. ಆಮೇಲೆ ಮಧ್ಯಾಹ್ನ ಸ್ವಲ್ಪ ಊಟ ಮಾಡ್ಕೋಬೇಕು. ಮತ್ತು ಸಂಜೆ ಟೀಗೆ ಕುಡ್ಕೋಬೇಕು. ಮತ್ತು ರಾತ್ರಿ ಒಂಚೂರು ಊಟ ಮಾಡ್ಕೋಬೇಕು, ಒಂದೇ ಒಂಚೂರು. ಆಮೇಲೆ ಮಲ್ಕೋಬೇಕು. ಆದರೆ ಪ್ರತಿ 1 ಗಂಟೆಗೆ, ಅರ್ಧ ಗಂಟೆಗೆ ಒಂದು ಸಾರಿ, 1 ಗಂಟೆಗೆ ಒಂದು ಸಾರಿ ಕೂತು ಧ್ಯಾನ ಮಾಡ್ತಾನೆ ಇರಬೇಕು ಅಂತೀನಲ್ಲ, ಅದನ್ನು ತಪಸ್ಸು ಅಂತಾರೆ. ನೀನು ಕಾಡಲ್ಲಾದರೂ ಇರು, ಏಕಾಂತವಾಗಿರಬೇಕು. ಜೊತೆಯಲ್ಲಿ ಇವ್ರನ್ನ ಇಟ್ಕೊಂಡ್ರೆ ಅದು ಆಗೋದಿಲ್ಲ. ಯಾಕೆ ಅಂದರೆ, ನಮ್ಮ ಜೊತೇಲಿ ಯಾರನ್ನೋ ಇಟ್ಕೊಂಡ್ರೆ, ಪ್ರಾಣಿಗಳನ್ನೆಲ್ಲ ಇಟ್ಕೊಂಡ್ರೆ ನಮ್ಮ ಮನಸ್ಸಿನಲ್ಲಿ ಅದೇ ಇರುತ್ತೆ, ನಮ್ಮ ಮನಸ್ಸಿನಲ್ಲಿ ಅವರೇ ಇರ್ತಾರೆ. ಆವಾಗ ದೇವರ ರೂಪ ನಮ್ಮ ಕಣ್ಮುಂದೆ ಬರೋದಿಲ್ಲ. ಯಾರ್ಯಾರ ಹತ್ರ ಮಾತಾಡಿದ್ದು, ಏನೇನೋ ನೋಡಿದ್ದು, ಏನೇನೋ ಕಥೆಗಳು, ಪುರಾಣಗಳು, ಅವ್ರದ್ದು ಇವ್ರದ್ದು ಚರಿತ್ರೆ ನಮ್ಮ ಕಣ್ಮುಂದೆ ಬರುತ್ತೆ. ನಮ್ಮ ಗುರಿ ಏನು? ತಪಸ್ಸಾಧನೆ. ಅದಕ್ಕೇನು ಮಾಡಬೇಕು? ಬೆಳಗ್ಗೆಯಿಂದ ಸಂಜೆವರೆಗೂ ಧ್ಯಾನ ಮಾಡಬೇಕು. ಅಂದರೆ ಮಾಡ್ಕೊಂಡೇ ಕೂತ್ಕೊಬಿಡೋದಲ್ಲ, ಓಡಾಡಬೇಕು, ಕೆಲಸ ಕಾರ್ಯ ಮಾಡಬೇಕು, ಎಲ್ಲ ಮಾಡಬೇಕು. ಅಂದರೆ ಅರ್ಧ ಗಂಟೆಗೆ ಒಂದು ಸಾರಿ ಕೂತ್ಕೋಬೇಕು. ಅದನ್ನು ತಪಸ್ಸು ಅಂತಾರೆ. ಅರ್ಧ ಗಂಟೆಗೆ ಒಂದು ಸಾರಿ ಕೂತ್ಕೊಂಡು 10 ನಿಮಿಷ ಧ್ಯಾನ ಮಾಡಬೇಕು ಕನಿಷ್ಠ. ಅದನ್ನು ತಪಸ್ಸು ಅಂತಾರೆ. ಹಾಗೆ ದಿನ 24 ಗಂಟೆಯಲ್ಲಿ ಬೆಳಗ್ಗೆಯಿಂದ ಸಂಜೆ ರಾತ್ರಿಯಿಂದ ಬೆಳಗ್ಗೆವರೆಗೂ ಅರ್ಧ ಗಂಟೆಗೆ ಒಂದು ಎದ್ದು ಕೂತ್ಕೋಬೇಕು. ಅರ್ಧ ಗಂಟೆಗೆ ರಾತ್ರಿ ಹೊತ್ತು ಎದ್ದು ಕೂತ್ಕೋಬೇಕು, ಧ್ಯಾನ ತಪಸ್ಸು ಮಾಡಬೇಕು. ಈ ರೀತಿ ಭಸ್ಮಾಸುರ ಮಾಡ್ತಿದ್ದ. ಏನು ಮಾಡ್ತಿದ್ದ? ಈ ರೀತಿ ತಪಸ್ಸು ಮಾಡ್ತಿದ್ದ. ಯಾರನ್ನು ಕುರಿತು? ಪರಮಶಿವನನ್ನು ಕುರಿತು. ಅವನ ತಪಸ್ಸಿಗೆ ಮೆಚ್ಚಿ ಭಗವಂತ ಪರಮೇಶ್ವರ ಬಂದೇ ಬಿಟ್ಟ, ಅಭಯ ಹಸ್ತ ನೀಡಿದ. ಏನಪ್ಪ ಬೇಕು? ಮಗನೇ ಹೇಳಪ್ಪ, ನಿನ್ನ ಕೋರಿಕೆ ಏನು ಅಂತ. ಅವನು ಎದ್ದು ಕೂತ್ಕೊಬಿಟ್ಟ, ನಮಸ್ಕಾರ ಆಗ್ತಾ, ಗುರುವೇ, ದೇವರೇ, ಶಿವನೇ, ಪರಮೇಶ್ವರನೇ, ನಿನಗಾಗಿ ನಾನು ಇಷ್ಟು ದಿನ ತಪಸ್ಸು ಮಾಡಿದೆ, ಕಾಯ್ಕೊಂಡಿದ್ದೆ, ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡಿದ್ದೆ, ಆಸೆ ಇಟ್ಕೊಂಡಿದ್ದೆ. ದೇವರೇ ಬಂದ್ಬಿಟ್ಟಿಯಲ್ಲ ಭಗವಂತ, ವರ ಕೊಡು ದೇವರೇ, ವರ ಕೊಡು, ಆಶೀರ್ವಾದ ಮಾಡು ಅಂತ ಕೇಳ್ಕೊಂಡ. ಬಹಳ ಒಳ್ಳೆ ಮಗು ಥರ ಕೇಳ್ಕೊಂಡ. ಭಕ್ತಿ ಭಾವದಿಂದ ಕೇಳ್ಕೊಂಡ. ಬಿದ್ದು ಕೆಳಗಡೆ ದಂಡ ಪ್ರಣಾಮಗಳು ಮಾಡ್ದ. ಯಾರು? ಭಸ್ಮಾಸುರ. ಶಿವನಿಗೆ ಖುಷಿ. ಏನು ಶಿವನಿಗೆ ಇನ್ನೇನಾಗುತ್ತೆ, ಖುಷಿ ಆಗದೆ ಆಶೀರ್ವಾದ ಮಾಡಿಕೊಂಡೆ, ಏನೋ ಸ್ಮೈಲ್ ಮಾಡಿಕೊಂಡು, ಕೇಳಯ್ಯ, ಏನು ಬೇಕು ಕೇಳ್ಕೊಳಯ್ಯ, ಬಂದಿದ್ದೀನಿ ಅಂದ. ಆವಾಗ ಅವನು ಹೇಳ್ದ, ಭಸ್ಮಾಸುರ, ಅಯ್ಯೋ ಈ ಬಡಪಾಯಿಗೆ ಏನು ಕೇಳ್ಕೊಳ್ಳಿ ದೇವ್ರೆ, ನೀನು ಮಹಾನ್ ಶಕ್ತಿಶಾಲಿ ಪರಮೇಶ್ವರ, ನನ್ನದು ಸಣ್ಣದು ಒಂದೇ ಒಂದು ಆಸೆ ಇದೆ ಅಂದ ಭಸ್ಮಾಸುರ. ಕೇಳಪ್ಪ ಅಂದ. ಏನಿಲ್ಲ, ಈ ಪ್ರಪಂಚದಲ್ಲೆಲ್ಲ ಕೆಟ್ಟವ್ರು ಜಾಸ್ತಿ, ನಾನೊಬ್ಬನೇ ಸತ್ಯನಾರಾಯಣ ಚಂದ್ರ ಮೊಮ್ಮಗನ ಥರ ಇರೋದು. ನನಗೆ ತುಂಬ ಜನ ಹಿಂಸೆ ಕೊಡ್ತಾರೆ ದೇವ್ರೆ, ಅವ್ರ ಹಿಂಸೆ ತಾಳೋಕ್ಕಾಗ್ತಿಲ್ಲ, ನನ್ನಿಂದ ಕಾಟ ಕೊಡ್ತಾರೆ. ಯಾರ್ಯಾರೋ ಬ್ಯಾಡ್ ಕಾಮೆಂಟ್ಗಳು, ಯಾರ್ಯಾರೋ ಕೆಟ್ಟದಾಗಿ ಏನೇನೋ ಅಂತಾರೆ. ಅದಕ್ಕೆ ಒಂದು ಸಣ್ಣ ಸಹಾಯ ಮಾಡ್ಬೇಕು ನೀನು ಅಂತ ಕೇಳ್ಕೊತಾನೆ. ಯಾರು? ಈ ಭಸ್ಮಾಸುರ. ಅಮಾಯಕ ಅಂತೇವನು. ನೋಡ್ರಿ ಕತೆ ಹೆಂಗಿದೆ. ನಾನು ತುಂಬ ಅಮಾಯಕ ಅಂತಿದ್ದಾನೆ ಭಸ್ಮಾಸುರ. ಆ ರೀತಿ ಆಕ್ಟಿಂಗ್ ಮಾಡಿಬಿಟ್ಟ. ಶಿವ ನಂಬ್ತಾನೇನ್ರಿ ಶಿವ? ಖಂಡಿತ ನಮ್ಮಲ್ಲ. ಶಿವನಿಗೆಲ್ಲ ಗೊತ್ತು, ದೇವತೆಗಳಿಗೂ ಗೊತ್ತು, ಇವನು ಅಯೋಗ್ಯ ಅಂತ ಗೊತ್ತು ಅವರಿಗೆ. ಆದರೂ ಶಿವ ಏನು ಗೊತ್ತಿಲ್ಲ ನನಗಿದ್ದಾನೆ. ಶಿವನ ಲೀಲೆ ಅದೇ ಅಲ್ವಾ? ಓಕೆ ಆಯ್ತು, ಕೇಳ್ಕೊಳಪ್ಪ, ಯಾಕೆ ಸುಮ್ಮನೆ ಪೀಠಿಗೆ, ಕೇಳ್ಕೊಳಯ್ಯ ಅಂದ್ಬಿಟ್ಟ ಶಿವ. ಏನಿಲ್ಲ ಪರಮೇಶ್ವರ, ನಾನು ಯಾರ ಮೇಲೆ ಕೈ ಇಟ್ಟರೆ, ಅಂದರೆ ಶತ್ರುಗಳು ಜಾಸ್ತಿ ಅಲ್ವಾ, ಅದಕ್ಕೆ ಯಾರ ಮೇಲೆ ನಾನು ಕೈ ತೊಗೊಂಡೋಗಿಟ್ರೆ ತಲೆ ಮೇಲೆ ಹಿಂಗೆ ತೋರಿಸ್ಬಿಟ್ರೆ, ಅವ್ರ ತಲೆ ಮೇಲೆ ಹಿಂಗೆ ಕೈ ಅಂದ್ಬಿಟ್ರೆ ಸಾಕು. ಹಿಂಗೆ ಅಂದ್ಬಿಟ್ರೆ ಸಾಕು, ದೂರದಿಂದಲ್ಲ ಅಂದ್ಬಿಟ್ರೆ ಸಾಕು,
ಹತ್ತರಿಂದ ಹೋದಾಗದೇನು ಒಂದಷ್ಟು ದೂರಿಂದ ಹಂಗೆ ಅಂದ್ಬಿಟ್ರೆ ಸಾಕು, ಅವರು ಸರ್ವನಾಶ ಆಗ್ಬಿಡ್ಬೇಕು, ಹಾಳಾಗಿ ಓಡ್ಬೇಕು, ಸುಟ್ಟೋಗ್ಬಿಡ್ಬೇಕು ಅವರು. ಸುಟ್ಟೋಗ್ಬಿಡೋದು ಅಂತ ಸಿನಿಮಾಗಳು ತೋರಿಸ್ತಾರೆ, ಕಥೆನ ಹೇಳ್ತಾರೆ. ಸುಟ್ಟೋಗೋದು ಅಂತಲ್ಲ ರೀ. ಈ ಕತೆ ಹೇಳೋವಾಗ ಏನು ಮಾಡ್ತಾರೆ ಕೆಲವರು, ಅವ್ನ ಕೈ ಇಟ್ಬಿಟ್ರೆ ಸುಟ್ಟು ಬೂದಿ ಆಗಿಬಿಡ್ತಾರೆ ಅನ್ನೋ ಥರ ಹೇಳ್ತಾರೆ ಕತೆಗಳು. ಅಲ್ಲೇನ್ರಿ, ಇದು ಓವರಾಗಿ ಬಿಲ್ಡಪ್ ಬಿಟ್ಕೊಳ್ಳೋದಿಲ್ಲ, ನಿಜವಾಗ್ಲೂ ಹಂಗೇನಿರೋದಿಲ್ಲ. ನನಗೆ ಗೊತ್ತಿರಾಗೆ ಇದು ನನ್ನ ವೈಯಕ್ತಿಕ ವಿಚಾರ. ಕೈ ಇಟ್ಬಿಟ್ಟ ತಕ್ಷಣ ಅವನೇನು ಭಸ್ಮ ಆಗಿ ಸುಟ್ಟೋಗ್ಬಿಟ್ಟು ಬೂದಿ ಆಗ್ಬಿಡ್ತಾನೆ, ಹಂಗೆ ಅನ್ಕೊತಾರೆ. ಕತೆ ಹೇಳೋವಾಗ ಹಂಗೆ ಹೇಳೋದು, ಓವರಾಗಿ ಹೇಳೋದು. ಅಲ್ಲೇನ್ರಿ, ಹಾಗಲ್ಲ ಏನಿರಲ್ಲ. ಅವನ ಕೈ ಇಟ್ರೆ ಹಿಂಗೆ, ಅವನ ಕೈ ಏನಾದರೂ ಹಿಂಗೆ ಆಶೀರ್ವಾದ ಮಾಡೋಕ್ಕೆ ಹೋದ್ರೆ ನಾವು ಆಶೀರ್ವಾದ ಮಾಡ್ತೀವಪ್ಪ, ನಿಮ್ಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡ್ತೀವಿ. ನಮ್ಮಲ್ಲಿರೋ ಒಂದು ಪ್ರೀತಿ ಭಾವದ ಶಕ್ತಿ ನಿಮ್ಗೆ ಹೋಗುತ್ತೆ, ಅಂದರೆ ಪಾಸಿಟಿವ್ ಎನರ್ಜಿ ನಿಮಗೆ, ಒಳ್ಳೆಯ ಒಂದು ಆಶೀರ್ವಾದ, ಒಳ್ಳೆಯ ಶಕ್ತಿ. ಆವಾಗ ನಿಮ್ಗೆ ಒಳ್ಳೇದಾಗುತ್ತೆ, ಉದ್ಧಾರ ಆಗ್ತೀರ. ನಿಮ್ಮ ದಾರಿದ್ರ್ಯ ನಾಶ ಆಗುತ್ತೆ, ರೋಗಗಳು ನಾಶ ಆಗುತ್ತೆ, ಕಷ್ಟಗಳು ನಾಶ ಆಗುತ್ತೆ. ನಿಮ್ಮಲ್ಲಿ ಏನೇನು ಯಾವುದನ್ನ ಒಕ್ಕರ್ಸ್ಕೊಂಡಿದ್ರೆ, ಈ ಭೂತ ಪ್ರೇತ ಪಿಶಾಚಿಗಳು ಒಕ್ಕರ್ಸ್ಕೊಂಡಿದ್ರೆ ಅದೆಲ್ಲ ಓಡೋಗ್ಬಿಡುತ್ತೆ ನಮ್ಮ ಆಶೀರ್ವಾದದಿಂದ. ಆದರೆ ಇವನು ಎಂಥ ಹೊರ ಕೇಳ್ಕೊತಾವನಂದ್ರೆ, ನಾನು ಹಿಂಗೇನಾದರೂ ಕೈ ಹಿಂಗಂದರೆ ಅವರಲ್ಲೆಲ್ಲ ಒಕ್ಕರ್ಸ್ಕೊಬಿಡ್ಬೇಕು. ದೆವ್ವಗಳು, ಭೂತಗಳು, ಪ್ರೇತಗಳು ಅವರಲ್ಲಿ ಒಕ್ಕರ್ಸ್ಕೊಬಿಡ್ಬೇಕು, ರೋಗಗಳು ಒಕ್ಕರ್ಸ್ಕೊಬಿಡ್ಬೇಕು, ದಾರಿದ್ರ್ಯ ಒಕ್ಕರ್ಸ್ಕೊಬಿಡ್ಬೇಕು, ದಟ್ಟ ದರಿದ್ರರಾಗ್ಬಿಡ್ಬೇಕು, ಇರೋದೆಲ್ಲ ಐಶ್ವರ್ಯ ಅವ್ರು ಕಳ್ಕೊಬಿಡ್ಬೇಕು ದೇವ್ರ. ಆ ಥರ ಹೊರ ಕೊಟ್ಬಿಡು ದೇವ್ರ. ಕೈ ಹಿಂಗಂದರೆ ಸಾಕು, ಅವರು ಸರ್ವನಾಶ ಆಗ್ಬಿಡ್ಬೇಕು, ಅಂದರೆ ಸುಟ್ಟೋಗ್ಬಿಡ್ಬೇಕು ಅವರು. ಈ ರೀತಿ ಪಾಪ ಶಿವ ಏನು ಮಾಡ್ತಾನೆ, ಏನು ನಂತರನ ಹೇಳಿ ಈ ರೀತಿ ಎಲ್ಲ ಕೇಳಿದ್ರೆ ಭಯಕ್ಕೆ. ಶಿವ ಹಂಗಲ್ಲ, ಪಾಪ ಓಡೋಡಿ ಬಂದಿದ್ದಾನೆ ಶಿವ, ಇವನು ಭಕ್ತ. ಇನ್ನೇನು ಮಾಡೋದು, ಬರೀ ಕೈಯಲ್ಲಿ ವಾಪಸ್ ಹೋಗಂಗಿಲ್ಲ ಶಿವ. ವರ ಕೊಡ್ದಿರ ಹೋದರೆ ಆಮೇಲೆ ಕಲಿಪುರುಷ, ರಾಹು, ಕಲಿಧರ್ಮ ಇವರೆಲ್ಲ ಅವಮಾನ ಮಾಡಿಬಿಡ್ತಾರೆ ಶಿವನಿಗೆ. ಸುಮ್ಮನೆ ಬಂದ ದಾರಿಗೆ ಸುಂಕ ಇಲ್ಲ ಅನ್ನೋ ಥರ ಶಿವ ದೊಡ್ಡ ದೇವರಾಯ್ತು ಅಂದ್ಬಿಡ್ತಾರೆ. ಅದಕ್ಕೆ ಶಿವನ ಮರ್ಯಾದೆ ಉಳಿಸ್ಕೋಬೇಕಲ್ವ. ನಾನು ಹೋದೆ, ಪ್ರತ್ಯಕ್ಷ ಆದೆ, ಭಕ್ತನಿಗೆ ವರ ಕೊಟ್ಟೆ, ಒಳ್ಳೆಯವರ ಅಂತ ಹೇಳ್ಕೊಬೇಕಲ್ಲ ಶಿವ. ಅದಕ್ಕೆ ಶಿವ ಏನು ಮಾಡ್ದ, ಇವನು ಕೇಳಿದ ತಕ್ಷಣ ತಥಾಸ್ತು ಅಂದ್ಬಿಟ್ಟ, ಹೋಗಿ ವರ ಕೊಟ್ಬಿಟ್ಟ. ಇವನು ನೋಡ್ತಾನೆ, ಹೌದು ನಾನು ಕೈ ಇಟ್ಟರೆ ಸರ್ವನಾಶ ಆಗಬೇಕಲ್ಲ. ಶಿವ ಏನೋ ವರ ಕೊಟ್ಬಿಟ್ಟ, ತಥಾಸ್ತು ಅಂದ್ಬಿಟ್ಟ. ನಾನು ವರ ಕೇಳ್ಕೊಬಿಟ್ಟೆ, ನಾನು ಹಿಂಗೆ ಕೈ ಅಂದರೆ ಅವರು ಸರ್ವನಾಶ ಆಗಬೇಕು, ದಟ್ಟ ದರಿದ್ರ ಆಗಬೇಕು, ರೋಗಗಳು ಬರಬೇಕು, ಪೀಡಾ ಪಿಸಾಚಿ ದೇವುಗಳೆಲ್ಲ ಅವ್ರಿಗೆಲ್ಲ ಒಕ್ಕರ್ಸ್ಕೋಬೇಕು, ಬ್ರಹ್ಮರಾಕ್ಷಸ ಎಲ್ಲ ಒಕ್ಕರ್ಸ್ಕೋಬೇಕು, ಆ ರೀತಿ ವರ ಕೇಳಿದ್ದೀನಿ. ಶಿವ ಏನೋ ತಥಾಸ್ತು ಅಂತ ಹೇಳ್ಬಿಟ್ಟವನೇ. ಇವಾಗ ನಾನು ಹಂಗೆ ಅಂದ್ಬಿಟ್ರೆ ಅವ್ರು ಸರ್ವನಾಶ ಆಗಬೇಕಲ್ಲ, ಹಂಗೆ ಅನ್ಕೋತಾನೆ. ಸರಿ, ಏನು ಮಾಡಿ ಟೆಸ್ಟ್ ಮಾಡಬೇಕಲ್ಲಪ್ಪ ಫಸ್ಟು. ಡೌಟ್ ಇವನಿಗೆ, ಏನು ಶಿವ ಕರೆಕ್ಟಾಗಿ ಕೊಟ್ಟಿದ್ದಾನೋ ಇಲ್ವೋ, ಶಿವ ಕೊಟ್ಟಿದ್ದು ನಿಜ ಆಗುತ್ತಿಲ್ವೋ, ಟೆಸ್ಟ್ ಮಾಡ್ಕೋಬೇಕಲ್ಲ. ಸರಿ, ಫಸ್ಟ್ ಆ ಕಡೆ ನೋಡ್ತಾನೆ, ಯಾರು ಕಾಣಲಿಲ್ಲ. ಇವನಿರೋದೇ ಒಂಟಿಯಾಗಿ ತಪಸ್ ಮಾಡ್ತಾರೆ, ದೂರ ಕೂತ್ಕೊಂಡು ಎಲ್ಲೋ ಒಂದು ಕಡೆ, ಆ ಗೆಡ್ಡೆ ಗೆಣಸು ಅದು ಇದು ತಿನ್ಕೊಂಡು. ಇವಾಗ ಸಿಕ್ಕಿರೋದೇ ಒಬ್ಬ ಜೊತೆಗೆ ಶಿವ. ನೋಡ್ತಾನೆ, ಶಿವ ನೀನು ವರ ಕೊಟ್ಟಿದ್ಯಾ, ಓಕೆ ಕರೆಕ್ಟು, ಆದರೆ ಈ ವರ ವರ್ಕೌಟ್ ಆಗುತ್ತಿಲ್ಲ ನೋಡ್ಬೇಕಲ್ಲಪ್ಪ, ನನಗೂ ಡೌಟ್ ಕ್ಲಿಯರ್ ಮಾಡ್ಕೋಬೇಕಲ್ಲ. ಮೊದಲೇ ದೇವತೆಗಳು ಮೋಸ ಮಾಡೋದು ಜಾಸ್ತಿ ದೈತ್ಯರಿಗೆ. ನಮ್ಮಂಥವ್ರಿಗೆ ಈ ದೇವತೆಗಳೆಲ್ಲ ಮೋಸ ಮಾಡಿಬಿಡ್ತಾರೆ. ಅವ್ರು ಯಾವಾಗೂ ಮೋಸನೇ ಮಾಡೋದು, ನಮಗೆ ವಂಚನೆ ಮಾಡೋದು. ಯಾವುದಕ್ಕೂ ನಾನು ಒಂದು ಸಾರಿ ಚೆಕ್ ಮಾಡ್ಕೊಬಿಡೋಣ ಅಂತ ಬ್ರೈನ್ ಉಪಯೋಗಿಸ್ತಾನೆ ಇವನು. ತುಂಬ ಹುಷಾರು ಇವನು. ಚೆಕ್ ಮಾಡ್ಕೊಳ್ಳೋದಂಗೆ, ಶಿವ ಈಗ ನಾನು ನಿನ್ನ ಮೇಲೆ ಕೈ ಇಡ್ತೀನಿ, ನೀನು ಸರ್ವನಾಶ ಆಗ್ತೀಯಲ್ಲ ನೋಡ್ಬೇಕು, ನೀನು ದರಿದ್ರನ್ನ ಆಗ್ತೀಯ, ರೋಗಗಳು ಬರುತ್ತಾ, ಹಾಳಾಗೋಗ್ತೀಯಲ್ಲ ನೋಡ್ಬೇಕು ನಾನು ಅಂದ್ಬಿಟ್ಟು ಕೂತ್ಕೊಬಿಡ್ತಾನೆ. ಇದೇನು ಕತೆ ನೋಡ್ರಿ ಹೆಂಗಿದೆ, ಇವನೇನು ಕಡಿಮೆನಾ ಅಲ್ಲ. ಅನ್ನ ಹಾಕ್ದವ್ರಿಗೆ, ಸಹಾಯ ಮಾಡಿದವ್ರಿಗೆ, ಕೊಟ್ಟ ದೇವ್ರಿಗೆ, ವರ ಕೊಟ್ಟ ದೇವ್ರಿಗೆ ಇವನು ಹೋಗಿ ಚೆಕ್ ಮಾಡೋಕ್ಕೆ ಹೋಗ್ತಿದ್ದಾನೆ, ಟೆಸ್ಟಿಂಗ್ ಮಾಡೋಕ್ಕೆ ಹೋಗ್ತಿದ್ದಾನೆ. ಏನೇನು ಅದೇನು ವಸ್ತುನ ಟೆಸ್ಟಿಂಗ್ ಮಾಡೋಕ್ಕೆ. ಈ ವಿಜ್ಞಾನಿಗಳು ನಾಯಿ ಮರಿನ, ಕೋಳಿ ಮರಿನ, ಹಂದಿ ಮರಿನ, ಇಲಿ ಮರಿನ ಹಿಡ್ಕೊಂಡು ಟೆಸ್ಟ್ ಮಾಡ್ತಾರೆ. ಇವನೇನು ರೀ ಶಿವನ್ನೇ ಹಿಡ್ಕೊಂಡು ಟೆಸ್ಟ್ ಮಾಡೋಕೆ ಕೊಟ್ಟಿದ್ದಾನೆ ಅಂಥವನು. ಶಿವ ಹೇಳ್ತಾನೆ, ಬೇಡ ಕಣಯ್ಯ, ನೀನು ಹೇಳಿದ್ದು ಮೊದಲೇನಯ್ಯ, ಶತ್ರುಗಳ ಮೇಲೆ ಚೆಕ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ದು, ಶತ್ರುಗಳಿಗೆ ನಾನು ನಾಶ ಮಾಡ್ಬೇಕಂತಲ್ಲ ಹೇಳಿದ್ದು, ನಾನೇನು ನಿನ್ನ ಶತ್ರುನಾ ಚೆಕ್ ಮಾಡೋಕ್ಕೆ? ನಾನು ನಿನ್ನ ದೇವ್ರಲ್ವಾ? ನಾನು ತಂದೆ ಹೌದು, ತಾಯಿ ಹೌದು, ನಿನಗೆ ಗುರು ಹೌದು, ದೇವ್ರು ಹೌದಲ್ವಾ? ನನ್ನ ಮೇಲೆ ಯಾಕೆ ಇಡ್ತೀಯಾ? ನನ್ನ ಮೇಲೆ ಇಟ್ಟರೆ ನನ್ನಲ್ಲಿರೋ ಶಕ್ತಿ, ದಾರಿದ್ರ್ಯ ಎಲ್ಲ ಒಕ್ಕರ್ಸ್ಕೊಬಿಡ್ತದೆ, ಶಕ್ತಿ ಎಲ್ಲ ಕಳ್ಕೊಬಿಡ್ತೀನಿ. ಆಮೇಲೆ ಇಡೀ ಜಗತ್ತಿನ ಕಥೆ ಏನು? ನೀನು ವರ ಕೊಟ್ಟಿರೋದು ಏನಕ್ಕೆ? ನಾನು ನಿನ್ನ ಶತ್ರುಗಳಿಗೆ ನೀನು ನಾಶ ಮಾಡೋಕ್ಕೆ ಅಲ್ವಾ? ನೀನು ಹಂಗೆ ತಾನೇ ಕೇಳಿದ್ಯಾ? ಯಾರ್ಯಾರೋ ಶತ್ರುಗಳಿದ್ದಾರೆ, ಅವ್ರು ನಾಶ ಮಾಡಬೇಕು, ವರ ಕೊಟ್ಬಿಡು ದೇವ್ರೆ ಅಂತ. ಇವಾಗೇನು ನೀನು ಹಿಂಗೆ ಹೇಳ್ತಾ ಇದೆಯಾ ಕತೆ ಅಂತ ಶಿವ ಹೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ಬಿಡು ದೇವರು, ನೀನೇನು ನನಗೆ ಪುಕ್ಕಟೆ ಕೊಟ್ಟಿದ್ಯಾ ವರ? ಹೇಳು, ಪುಕ್ಕಟೆ ಕೊಟ್ಟಿದ್ಯಾ ಹೇಳು. ಏನಿಲ್ವಲ್ಲ, ನಾನು ಕಷ್ಟಪಟ್ಟು ಕೂತ್ಕೊಂಡು ತಪಸ್ಸು ಧ್ಯಾನ ಮಾಡಿರೋದು, ಮಳೆ ಬಂತು, ಗಾಳಿ ಬಂತು, ಚೇಳುಗಳು ಬಂದವು, ಸರ್ಪಗಳು ಬಂದವು, ಯಾರ್ಯಾರೋ ಬಂದು ದೇವಲೋಕದಿಂದ ಡ್ಯಾನ್ಸ್ ಮಾಡ್ಕೊಂಡು ಹೋದ್ರು ಹೆಣ್ಮಕ್ಳೆಲ್ಲ. ನಾನೇನು ಹುಷಾರಾಗಿರ್ಲಿಲ್ವಾ? ನಿಷ್ಠೆಯಿಂದ ತಪಸ್ಸು ಮಾಡಿಲ್ವಾ? ಶ್ರದ್ಧೆಯಿಂದ ಮಾಡಿಲ್ವಾ? ನಾನೇನು ನಿನ್ನ ಹತ್ರ ಪುಕ್ಕಟಾಗಿ ಭಿಕ್ಷೆ ಬಿಟ್ಬಿಟ್ಟಿದ್ದೀನಿ. ನಾನೇನು ಭಿಕ್ಷೆ ತಗೊಂಡಿಲ್ಲ ನಿನ್ನ ಹತ್ರ.
ಕಷ್ಟಪಟ್ಟು ಸಾಧನೆ ಮಾಡಿರೋದು, ತಪಸ್ಸು ಮಾಡಿರೋದು ಅಂತ ಕೂತ್ಕೊಬಿಡ್ತಾನೆ ಅವನು. ಇಲ್ಲ ನಾನು ಟೆಸ್ಟ್ ಮಾಡಲೇಬೇಕು, ನೀನು ಹೆಂಗೆ ಇವಾಗೇ ನೋಡಿ ಹಿಂಗೆ ಮಾತಾಡ್ತೀಯ ನೀನು ಹಂಗೆ ಹಿಂಗೆ ಅಂತ, ನಾನು ಟೆಸ್ಟ್ ಮಾಡ್ಕೋಬೇಕು ಅಂತ ಕೂತ್ಕೊಬಿಡ್ತಾನೆ. ಶಿವ ಎಷ್ಟೆಷ್ಟೋ ಕೇಳ್ಕೊತಾನೆ, ಬೇಡ ಕಣಯ್ಯ ನಾನು ಶಿವ ಕಣಯ್ಯ, ನೀನು ಹಂಗೆ ಮಾಡಿದ್ರೆ ನನ್ನ ನಾಶ ಆಗ್ತದೆ, ಲೋಕದ ಕತೆ ಹಂಗೆ, ಬೇಡ ಕಣಯ್ಯ ಹಂಗೆ ಮಾಡಬಾರ್ದು, ಪಾಪ ಅದು ಹಂಗೆ ಹಿಂಗೆ ಅಂತಾನೆ ಶಿವ. ಆವಾಗ ಇವನು ಹೇಳ್ತಾನೆ, ಪಾಪನಿಲ್ಲ ಎಂಥದ್ದಿಲ್ಲ, ನನಗೆ ಅವೆಲ್ಲ ಆಗಲ್ಲ, ನನಗೆ ಗೊತ್ತು, ನಾನು ಚೆಕ್ ಮಾಡಬೇಕು ಫಸ್ಟು, ಅವೆಲ್ಲ ಆಗಲ್ಲ ನಾನು ಚೆಕ್ ಮಾಡಬೇಕು ಅಂತ ಕೂತ್ಕೊಬಿಡ್ತಾನೆ. ಹಂಗೆ ಕೈ ಹಿಡೋಕ್ಕೆ ಹೋಗ್ತಾನೆ ಶಿವನ ಮೇಲೆ. ಶಿವ ಓಡೋಗ್ತಾನೆ ದೂರ ದೂರ. ಲಾಸ್ಟಿಗೆ ಇವನು ಬಿಡೋದಿಲ್ಲ, ಶಿವ ಓಡೋಕ್ಕೆ ಶುರು ಮಾಡ್ತಾನೆ. ಶಿವ ಓಡ್ತಾನೆ ಓಡ್ತಾನೆ, ಇವನು ಅಟ್ಸ್ಕೊಂಡು ಓಡ್ತಾನೆ, ಶಿವ ಓಡ್ತಾನೆ, ಇವನು ಅಟ್ಸ್ಕೊಂಡು ಓಡ್ತಾನೆ. ಅದೇನು ತುಂಬ ದೂರ ಇಲ್ಲ, ಅಮ್ಮಮ್ಮ ಅಂದರೆ 3-4 ಕಿಲೋಮೀಟ್ರು. ಸೀತೆ ಬೆಟ್ಟ ಸಿಕ್ಬಿಡುತ್ತೆ. ಅದು ಹೆಂಗೋ ತಪ್ಸ್ಕೊಬಿಡ್ತಾನೆ ಶಿವ. ಎಲ್ಲಿ ಬಿಡ್ತಾನೆ, ಹೆಂಗೋ ತಪ್ಸ್ಕೊಬಿಡ್ತಾನೆ, ಹೋಗಿ ಒಂದು ಗುಹೆನಲ್ಲಿ ಕೂತ್ಕೊಬಿಡ್ತಾನೆ ಬೆಟ್ಟದಲ್ಲಿ. ಶಿವ ಗುಹೆನಲ್ಲಿ ಕೂತ್ಕೊಬಿಡ್ತಾನೆ. ಇವನು ಹುಡ್ಕಾಡ್ತಾನೆ, ಎಲ್ಲಿ ಹೋದ ಅಂತ ಅಲ್ಲಿ ಯಾರೋ ಒಬ್ಬ ರೈತ ಕಾಣಿಸ್ತಾನೆ. ಯಾರೋ ರೈತ ಕಾಣಿಸ್ತಾನೆ. ಅವನ್ನ ಕೇಳ್ತಾನೆ, ಯಾರು ಈ ಭಸ್ಮಾಸುರ, ಬರ ಇಲ್ಲ ಅಂತಾನೆ. ನೋಡಪ್ಪ, ನನಗೆ ಒಬ್ಬ ಮೋಸ ಮಾಡಿದ್ದಾನೆ, ಈ ಕಡೆ ಓಡಿ ಬಂದ ಒಬ್ಬ. ನೋಡೋಕ್ಕೆ ಸ್ವಲ್ಪ ಕಪ್ಪು ಕಲ್ಲರ್ ಇರ್ತಾನೆ, ಏನೋ ಕೈಯಲ್ಲೊಂದು ತ್ರಿಶೂಲ ಥರ ಒಂದು ಹಿಡ್ಕೊಂಡಿರ್ತಾನೆ, ಕೋಲು ಹಿಡ್ಕೊಂಡಿರ್ತಾನೆ. ಏನೋ ಜಪಮಾಲೆ ಅದು ಇದೆಲ್ಲ ಹಾಕ್ಕೊಂಡಿರ್ತಾನೆ. ಅವ್ನು ಚರ್ಮ ಗಿರ್ಮ ಹಾಕ್ಕೊಂಡಿರ್ತಾನೆ, ತುಂಬ ಬಡಪಾಯಿ ಥರ ಇರ್ತಾನೆ. ಈ ಕಡೆ ಬನ್ನ ಅಂತ ಕಾಣಿಸ್ತಾನೆ. ಶಿವ ಏನು ಮಾಡ್ತಾನೆ, ಓಡೋವಾಗ ಮನುಷ್ಯರ ರೂಪದಲ್ಲಿ ಹೋಗಿರ್ತಾನೆ, ಯಾಕಂದರೆ ಶಿವನ ಥರನೇ ಹೋದ್ರೆ ಓಡಿ ತ್ರಿಶೂಲ ಹಿಡ್ಕೊಂಡು, ಅದು ಯಾವುದೋ PK ಸಿನಿಮಾ ಇದೆ ಅದರಲ್ಲಿ ಹಂಗೆ ತೋರಿಸ್ತಾರೆ ಶಿವ ಓಡೋದು. ಹಂಗೆಲ್ಲ ಓಡೋದು ನೋಡಿದ್ರೆ ಮನುಷ್ಯರು ನಕ್ಕೊಳ್ತಾರೆ, ಏನಪ್ಪ ಶಿವ ಓಡ್ತಾ ಇದ್ದಾನೆ, ಇಲ್ಲ ಯಾರೋ ನಾಟಕದಿಂದ ತಪ್ಸ್ಕೊಂಡ್ಬಂದ್ಬಿಟ್ಟಿದ್ದಾನೆ ಅನ್ಕೊತಾರೆ ಜನ. ಅದಕ್ಕೆ ಶಿವ ಏನು ಮಾಡ್ತಾನೆ, ಮನುಷ್ಯ ರೂಪ ತಳ್ಕೊಂಡು ಓಡೋಗಿರ್ತಾನೆ. ಅದನ್ನು ನೋಡಿರ್ತಾನೆ ರೈತನೂ ಕೇಳಿರ್ತಾನೆ, ಯಾರಪ್ಪ ನೀನು, ಯಾಕೆ ಓಡ್ತಾ ಇದೆಯಾ, ಏನೋ ನೋಡೋಕ್ಕೆ ಒಳ್ಳೆ ಸಾಧು ಥರ ಇದೆಯಾ, ಯಾರೋ ಗುರುಗಳ ಥರ ಇದೆಯಾ, ಒಳ್ಳೆ ಜಂಗಮ ಥರ ಇದೆಯಾ, ಒಳ್ಳೆ ಗುರು ಜಂಗಮನ ಥರ ಇದೆಯಾ ಅಂತ ಕೇಳ್ತಾರೆ. ಯಾರೋ ಶಿವಶರಣ ದಾಸನ ಥರ ಇದೆಯಾ ಅಂತ. ಆ ರೈತ ಕೇಳಿರ್ತಾನೆ ಆಲ್ರೆಡಿ ಅವನಿಗೆ, ಯಾಕೆ ಓಡ್ತಾ ಇದೆಯಾ ಹೇಳು, ಏನು ವಿಚಾರ ಅಂತ. ಆವಾಗ ಅವನು ಹೇಳಿರ್ತಾನೆ ಶಿವ ಏನಂತ, ಅಯ್ಯೋ ನನ್ನ ಕಷ್ಟ ಏನು ಹೇಳ್ತೀಯಾ, ಒಬ್ಬ ಅಟ್ಸ್ಕೊಂಬರ್ತಿದ್ದಾನೆ, ಅವನು ಸರಿಯಿಲ್ಲ ವ್ಯಕ್ತಿ, ನಾನು ಓಡೋಗಿಲ್ಲನ ಬಚ್ಚಿಟ್ಕೋಬೇಕು, ಈ ಕಡೆ ಎಲ್ಲಾದರೂ ಗುಹೆಗಳಿದೆಯಾ ಅಂತ ಕೇಳ್ತಾನೆ. ಹೌದು ಗುಹೆಗಳಿದೆ ಬೆಟ್ಟದಲ್ಲಿ, ಅವನೇ ಕಟ್ಸ್ಕೊಂಬತ್ತಿದ್ದಾನೆ ಅಂತಾನೆ. ಅಯ್ಯೋ ಅದೊಂದು ದೊಡ್ಡ ಕತೆ, ಅನ್ನ ಹಾಕ್ದವ್ರಿಗೆ ಅವ್ನು ಕನ್ನ ಹಾಕೋತಾರ ಅಂತಾನೆ. ನಾನು ಈ ಕಡೆ ಹೋಗಿ ಬಚ್ಚಿಟ್ಕೊಳ್ತೀನಿ, ಅವನಿಗೆ ಹೇಳಬೇಡ ಅಂತ ಹೇಳ್ತಾನೆ ಶಿವ ಬೇರೆ ವೇಷದಲ್ಲಿರ್ತಾನೆ. ಇವನಿಗೆ ಗೊತ್ತಾಗಲ್ಲ, ಯಾರೋ ಬಿಡು, ಏನೋ ಗುರುಗಳು, ಸಾಧುನೋ ಸನ್ಯಾಸಿನೋ ಯಾರೋ ಬಿಡು, ಏನೋ ನೋಡೋಕೆ ಹಂಗೆ ಕಾಣಿಸ್ತಾನೆ ಅಂತ ಇವನು ಅನ್ಕೊಬಿಡ್ತಾನೆ. ಇವನು ಭಸ್ಮಾಸುರ ಬರ್ತಾನಲ್ಲ, ಭಸ್ಮಾಸುರ ಬಂದು ಅದೇ ರೈತನಿಗೆ ಕೇಳ್ತಾನೆ, ಏನಯ್ಯ ಇಲ್ಲಿ ನೀನು ಇಲ್ಲೇ ಕೆಲಸ ಮಾಡ್ಕೊಂಡು ಕಾರ್ಯ ಮಾಡ್ಕೊಂಡಿದ್ದೀಯಾ ತೋಟದಲ್ಲಿ ಹೊಲದಲ್ಲಿ, ಈ ಕಡೆ ಒಬ್ಬ ಓಡ್ ಬಂದನಲ್ಲ ಅವನು ನೋಡಿದೆ ಅವನು ಅಂತ ಕೇಳ್ತಾನೆ. ಆ ರೈತ ಹೇಳ್ತಾನೆ, ಹೇಳ್ಬಾರ್ದಲ್ವ, ಮೊದಲೇ ಹೇಳಿದಾನೆ ಆ ಮನುಷ್ಯ ಹೇಳ್ಬಾರ್ದಂತ. ಇಲ್ಲ ಯಾರೂ ಬಂದಿಲ್ಲ ನೋಡಲಿಲ್ಲ, ನಾನು ಕೆಲಸ ಮಾಡ್ತಾಯಿದ್ದೆ ಗೊತ್ತಿಲ್ಲ, ಹಂಗೆ ಹಿಂಗೆ ಹೇಳ್ಬಿಡ್ತಾನೆ. ಆದರೆ ಭಸ್ಮಾಸುರನಿಗೆ ಯಾಕೋ ಡೌಟು, ಇಲ್ಲ ಇವ್ನು ನೋಡಿರ್ತಾನೆ, ಇವನು ಆ್ಯಕ್ಟಿಂಗ್ ನೋಡಿದ್ರೆ ಹಂಗೆ ಹೇಳ್ಬಿಟ್ಟು ಇನ್ನೂ ಒತ್ತಾಯವಾಗಿ ಕೇಳ್ತಾನೆ. ಅವನು ರೈತ ಇಲ್ಲ ಏನೋ ಓದಂಗಿದ್ರು ಅಂತಾನೆ. ಓದಂಗಿದ್ರು ಗಿದಂಗಿದ್ರಲ್ಲ, ಎಲ್ಲಿ ಓದ ಹೇಳು ಅಂತ ಸ್ವಲ್ಪ ಆವಾಜ್ ಆಗ್ತಾನೆ ಭಸ್ಮಾಸುರ. ಇಲ್ಲಾಂದ್ರೆ ನಾನು ನೋಡೋ ಕೈ ಹಿಂಗಂದ್ರೆ ನೀನು ಅಷ್ಟೇ ಎಲ್ಲ ಸರ್ವನಾಶ ಆಗ್ಬಿಡ್ತೀಯ, ದಾರಿದ್ರ್ಯ ಬಂದುಬಿಡ್ತೀಯ. ನಾನು ವರ ಕೇಳ್ಕೊಂಡಿರೋದು ಗೊತ್ತಾ, ಅವ್ನು ಯಾರು ಗೊತ್ತಾ ನಿನಗೆ, ವರ ಕೇಳ್ಕೊಂಡಿದ್ದೀನಿ ಅವ್ರ ಹತ್ರ, ಯಾರು ಗೊತ್ತಾ ಅಂತಾನೆ, ಆವಾಜ್ ಆಗ್ತಾನೆ. ಇವನು ರೈತ ನೋಡ್ತಾನೆ, ಓಹೋ ಏನೋ ದೊಡ್ಡ ಕತೆ ಇದು, ಸಣ್ಣ ಕತೆ ಥರ ಕಾಣಲ್ಲ, ತುಂಬ ದೊಡ್ಡದಾಗಿದೆ ಇಷ್ಟು ಅಂದ್ಬಿಟ್ಟು, ನನಗೆ ಯಾಕೆ ಬಂತು, ಅಲ್ಲಿದ್ದಾನೆ ನೋಡಪ್ಪ, ಆ ಬೆಟ್ಟದ ಮೇಲೆ ಇದ್ದಾನೆ, ಹೋಗು ಅಲ್ಲೆಲ್ಲ ಬಚ್ಚಿಟ್ಕೊಂಡಿದ್ದಾನೆ, ಹೋಗು ಗುಹೆನಲ್ಲಿ ಅಂದ್ಬಿಡ್ತಾನೆ. ಇದು ಯಾಕೋ ಅವ್ರು ಹೇಳಿದ ತಕ್ಷಣ ನಂಬಿಕೆ ಬರುತ್ತೆ ಭಸ್ಮಾಸುರನಿಗೆ. ಆಯಿತು ಅಂದ್ಬಿಟ್ಟು ಅಲ್ಲಿಂದ ಹೊರಟಾಗ್ತಾನೆ ಭಸ್ಮಾಸುರ. ಹೋಗಿ ಹುಡ್ಕೊಂಡಾಗೆ ಗುಹೆ ಹತ್ರ ಕೂತ್ಕೊಬಿಡ್ತಾನೆ. ಗುಹೆ ಹತ್ರ ಭಸ್ಮಾಸುರ ನಿಂತ್ಕೊತಾನೆ, ಒಳಗಡೆ ಶಿವ ಇರ್ತಾನೆ. ಶಿವ ಆಚೆ ಬಾ ಬಂದ್ಬಿಡು, ಒಂದೇ ಮಾತಲ್ಲಿ ಬಂದ್ಬಿಡು, ಇಲ್ಲಾಂದ್ರೆ ನಾನೇ ಒಳಗಡೆ ಬರ್ತೀನಿ ಅಂತಾನೆ. ಇವನ್ನೆಲ್ಲಿ ಒಳಗೋಗೋದು, ಅದು ಗುಹೆ ಎಷ್ಟಿರುತ್ತೆ ಚಿಕ್ಕದಾಗಿ, ಇವನು ಹೈಟ್ ಇರ್ತಾನೆ, ದಪ್ಪ ರಾಕ್ಷಸ, ಒಳ್ಳೆ ದಡುತಿ ಶರೀರ ಉಂಟು, ಒಳಗಡೆ ಹೋಗೋಕ್ಕಾಗಲ್ಲ. ಇವನು ಸ್ವಲ್ಪ ಚಿಕ್ಕದಾಗಿರುತ್ತೆ ಗುಹೆ, ಒಳಗಡೆ ಹೋಗೋಕ್ಕಾಗಲ್ಲ. ಇವನು ದಪ್ಪ ಇರ್ತಾನೆ, ನೋಡ್ತಾನೆ, ಟ್ರೈ ಮಾಡ್ತಾನೆ, ಆಗಲ್ಲ. ಶಿವ ಆಚೆ ಬಂದ್ಬಿಡು, ಇಲ್ಲಾಂದ್ರೆ ಅಷ್ಟೇ ಹಾಗೆ ಹೀಗೆ ಅಂತ ಇವನು ಆವಾಜ್ ಆಗ್ತಿರ್ತಾನೆ ಆಚೆಯಿಂದ.
ಅಲ್ಲಿ ಶಿವ ಏನು ಮಾಡೋದು, ವರ ಕೊಟ್ಬಿಟ್ಟಿದ್ದೀನಿ ಅವನಿಗೆ, ಕೆಲಸ ಮಾಡುತ್ತೆ, ಈಗ ಅವನು ನನಗೆ ಇದು ಮಾಡ್ತಾನೆ. ಶಿವ ಬೈಬಿತ್ನಾಗ ಅಲ್ಲಿ ಕೂತ್ಕೊಂಡಿರ್ತಾನೆ, ಏನು ಮಾಡೋದು ಏನು ಮಾಡೋದು ಏನು ಮಾಡೋದು ಅಂತ. ಶಿವನಿಗೊಂದು ಐಡಿಯಾ ಬರುತ್ತೆ. ಶ್ರೀಮನ್ ನಾರಾಯಣನ ತಿಳ್ಕೊತಾನೆ. ಅಪ್ಪ ನಾರಾಯಣ ಭಗವಂತ ವಾಸುದೇವ ಎಲ್ಲಿದೆ ಬಾರಯ್ಯ ಕೃಷ್ಣ ಭಗವಾನ ಶ್ರೀರಾಮಚಂದ್ರ ಪ್ರಭು ಅಂತ ಕೇಳ್ಕೊತಾನೆ. ಯಾರು? ಶಿವ ಕೇಳ್ಕೊತಾನೆ. ಇವನು ಭಸ್ಮಾಸುರ ಒಯ್ಕೊಂತಿರ್ತಾನೆ. ಆಚೆ ಬಂದ್ಬಿಡು, ಇಲ್ಲಾಂದ್ರೆ ಅಷ್ಟೇ ನಿನ್ನ ಕತೆ, ಬಂದ್ಬಿಡು, ಇಲ್ಲಾಂದ್ರೆ ಕಲ್ಲಲ್ಲಿ ಹೊಡ್ತೀನಿ, ನೀರು ಬಿಟ್ಬಿಡ್ತೀನಿ, ನೀರು ತುಂಬಿಸ್ಬಿಡ್ತೀನಿ, ಹಾಗೆ ಹೀಗೆ ಏನೇನೋ ಹೇಳ್ತಿರ್ತಾನೆ, ಏನೇನೋ ಕತೆ ಹೇಳ್ತಿರ್ತಾರೆ. ಇವನು ಭಯ ಹಾಕ್ಸ್ತಿರ್ತಾನೆ. ಆಮೇಲೆ ಶ್ರೀಮನ್ನಾರಾಯಣ ಬರ್ತಾನೆ. ಶ್ರೀಮನ್ನಾರಾಯಣ ಬರೋನು ಒಂದು ಟ್ರಿಕ್ಸ್ ಮಾಡ್ಕೊಂಡು ಬರ್ತಾನೆ. ಏನು ಟ್ರಿಕ್ಸಪ್ಪ ಅಂದರೆ, ಒಳ್ಳೆ ಹುಡುಗಿ ವೇಷ ಹಾಕೊಂಬಂದ್ಬಿಡ್ತಾನೆ. ಹುಡುಗಿ ವೇಷ ಶ್ರೀಮನ್ನಾರಾಯಣನಿಗೇನು ಇದೇನು ಹೊಸ್ತಲ್ಲ, ಮೋಹಿನಿ ಅವತಾರ ಎಲ್ಲ ಇತ್ತಲ್ಲ, ಹಾಗೆ ಒಂದು ಮೋಹಿನಿ ಥರ ಒಳ್ಳೆ ಹುಡುಗಿ ಥರ ವೇಷ ಹಾಕೊಂಬಂದ್ಬಿಡ್ತಾನೆ. ಬಂದುಬಿಡ್ತಾನೆ. ಇವನು ಭಸ್ಮಾಸುರನ ಹತ್ರ ಮಾತಾಡಿಸ್ತಾನೆ. ಯಾವರು ಏನು ಕತೆ, ಈ ನೋಡೋಕೆ ಒಳ್ಳೆ ಚೆನ್ನಾಗಿದೆಯಾ, ಹಂಗಿದೆಯಾ ಹಿಂಗಿದೆಯಾ ಅಂತ ಸ್ವಲ್ಪ ಮಸಾಜು ಒಂದು ಬೆಣ್ಣೆ ಹಚ್ಚುತ್ತಾನೆ ಶ್ರೀಮನ್ನಾರಾಯಣ ಹುಡುಗಿ ವೇಷ ಹಾಕೊಂಡು. ಶಿವ ಒಳಗಡೆನೇ ಇರ್ತಾನೆ. ಅವಾಗೆಲ್ಲಾಗುತ್ತೆ, ಇವನು ಭಸ್ಮಾಸುರ ನೋಡ್ತಾನೆ, ಇದ್ಯಾವುದಪ್ಪ ಒಳ್ಳೆ ಇದು ಹುಡುಗಿ ಬಂದಿದೆ. ಫಸ್ಟ್ ನೋಡ್ತಾನೆ, ಸುಮ್ಮನೆ ಹೋಗಮ್ಮ ನಿನಗೇನು, ನಾನು ಯಾರೋ ಇಲ್ಲ ಯಾವುದೋ ಇಂಪಾರ್ಟೆಂಟ್ ಕೆಲಸದಲ್ಲಿದ್ದೀನಿ ಅಂತಾನೆ ಭಸ್ಮಾಸುರ. ಆ ಹುಡುಗಿ ಕೇಳೋದಿಲ್ಲ, ಏನು ವಿಷಯ, ಏನು ನೋಡ್ತಾ ಇದೆಯಾ ಗುಹೆನಲ್ಲಿ, ಯಾರಿದ್ದಾರೆ ಅಂತ. ಏನಿಲ್ಲ, ಒಬ್ಬ ತಪ್ಸ್ಕೊಂಡು ಬಂದುಬಿಟ್ಟಿದ್ದಾನೆ ಒಳಗಡೆ, ಬಚ್ಚಿಟ್ಕೊಂಡಿದ್ದಾನೆ ಅಂತ. ಹೌದಾ, ಬಚ್ಚಿಟ್ಕೊಬಿಟ್ಟಿದ್ದಾನ, ಯಾರವನು ಹೇಳು ಅಂತಾನೆ. ಯಾರೇನು ಅಂತ ಇಂಥವ್ರಲ್ಲ, ಅವನು ದೊಡ್ಡ ಇವರು ದೇವರು, ಹೊರ ಕೇಳ್ಕೊಬಿಟ್ಟಿದ್ದೀನಿ, ನಿಮ್ಮ ದೇವರುಗಳಲ್ಲಿ ದೊಡ್ಡ ದೇವರು ಅವನು, ಗೊತ್ತಾ, ನೀವೆಲ್ಲ ಪೂಜೆ ಮಾಡ್ತೀರಲ್ಲ ಆ ದೇವರು, ನೋಡೋ ನಾನು ಭಯ ಬಿದ್ದು ಓಡಾಗಿದ್ದಾರೆ ಗೊತ್ತಾ ಅಂತ ಬಿಲ್ಡಪ್ ಇಟ್ಕೊತಾನೆ. ನಿನಗೆ ಭಯ ಬಿದ್ದು ದೇವ್ರು ಓಡಾಗಿದ್ದಾನ, ಅದೇನೋ ನನಗೆ ಯಾಕೆ ನಂಬಿಕೆ ಬರ್ತಾಯಿಲ್ಲ ಅಂತ. ನಂಬಿಕೆ ಏನು ಬರ್ತಾಯಿಲ್ಲ, ಬಂದು ನೋಡಿ ಇಲ್ಲಿ ಸರಿಯಾಗಿ ನೋಡು, ಒಳಗಡೆ ಇದ್ದಾನೆ ಇಲ್ಲ ನೋಡು, ಕಾಣಿಸ್ತಾನೆ ಒಳಗಡೆ ಇದ್ದಾನೆ ನೋಡು, ಕೂತ್ಕೊಂಡಿದ್ದಾನೆ ಅಂತ. ನಾನು ಒಳಗಡೆ ಹೋಗೋಕ್ಕಾಗಲ್ಲ, ನಾನು ತುಂಬ ದೊಡ್ಡ ಇದ್ದೀನಿ, ದಪ್ಪ ಇದ್ದೀನಿ, ಅವ್ನು ಸಣ್ಣ ಇದೆ ಗುಹೆ, ನೋಡು ಕೂತಿದ್ದಾನೆ, ಹೋಗಿ ಬಚ್ಚಿಟ್ಕೊಬಿಟ್ಟಿದ್ದಾರೆ ನೋಡಿ, ಇಲ್ಲಿ ಥರ ಬಚ್ಚಿಟ್ಕೊಬಿಟ್ಟಿದ್ದಾರೆ ಅಂತ. ಆವಾಗ ಆಯಮ್ಮ ಹೇಳ್ತಾಳೆ, ಓ ವೀರಾದಿ ವೀರ ನೀನು, ಓ ಶಿವರಾದಿ ಶಿವರ ನೀನು, ಓ ನಿನಗೆ ಎದುರ್ಕೊಬಿಟ್ಟಿದ್ದಾರೆ, ಅರೇ ಒಳ್ಳೆ ಶಿವನ ಥರ ಇದ್ದಾನೆ ಈ ಮನುಷ್ಯ, ಯಾರೋ ಶಿವನ ಥರ ಇದ್ದಾನೆ, ಓ ಕರೆಕ್ಟ್ ನೀನು ಹೇಳಿದ್ದು, ಶಿವನ ಥರ ಇದ್ದಾನೆ, ನಿನಗೆ ಎದುರ್ಕೊಂಡು ಓಡೋಗ್ಬಿಟ್ಟಿದ್ದಾರಲ್ಲ, ಹಂಗಾರೆ ನೀನು ಎಷ್ಟು ವೀರ ಶಿವರ ಹಂಗೆ ಹಿಂಗೆ ಹೇಳ್ತಾನೆ. ಆವಾಗ ಇವನು ಬಿಡಾಬಿಡ್ತಾನೆ, ನಾನು ನನ್ನ ಹೆಸರು ಇಂಥ ಅಸುರ ಅಂಥ ಅಸುರ, ಓ ಹಂಗೆ ಹಿಂಗೆ ಅಂತ, ನಾನು ಇಂಥ ರಾಜ ಅಂಥ ರಾಜ, ನನ್ನ ನೋಡಿದ್ರೆ ಎಲ್ಲ ಹೇಳ್ಕೊಳ್ತಾರೆ, ನಂದು ಅಷ್ಟು ಸೈನ್ಯ ಇದೆ ಇಷ್ಟು ಸೈನ್ಯ ಇದೆ, ಹಾಗೆ ಹೀಗೆ ಎಲ್ಲ ಹೇಳ್ಕೊತಾರೆ, ಬಿಲ್ಡಪ್ ಇಟ್ಕೊತಾನೆ. ಹೌದಾ ಅಷ್ಟೆಲ್ಲ ಇದೆ, ಅದೇನೋ ಏನು ಇರ್ಬೋದು, ಇದ್ದರೂ ಇರ್ಬೋದು, ನೀನು ರಾಜನ, ಓ ಇದ್ದರೂ ಇರ್ಬೋದು, ಹಾಗೆ ಹೀಗೆ ಅಂತಾರೆ. ಆಮೇಲೆ ಏನು ಮಾಡ್ತಾನೆ, ಇವನಿಗೆ ಅವಳ ಮೇಲೆ ಸ್ವಲ್ಪ ಇದಾಗುತ್ತೆ, ಒಡಂಬಡಿಕೆ ಆಗುತ್ತೆ, ಪರಸ್ಪರ ಪ್ರೀತಿ ಆಗುತ್ತೆ, ಶುರು ಆಗುತ್ತಲ್ಲ ಪ್ರೀತಿ. ಆವಾಗ ಇವನಿಗೆ ಅವಳು ಹೇಳ್ತಾಳೆ, ನಾನು ನಿನ್ನನ್ನು ಮದುವೆ ಮಾಡ್ಕೋಬೇಕಾದ್ರೆ ನನಗೆ ಒಂದು ಡ್ಯಾನ್ಸ್ ಕಲೆ ಗೊತ್ತು, ನಾನು ಡ್ಯಾನ್ಸೆಲ್ಲ ಹಾಡ್ತೀನಿ, ನಾನು ನನ್ನನ್ನು ಯಾರು ಸೋಲಿಸ್ತಾರೆ ಅವ್ರನ್ನೇ ನನ್ನ ಮದುವೆ ಮಾಡ್ಕೊಳ್ಳೋದು, ಇನ್ಯಾರನ್ನೂ ನನ್ನ ಮದುವೆ ಮಾಡ್ಕೊಳ್ಳಲ್ಲ. ಒಂದು ವೇಳೆ ನನ್ನನ್ನು ಸೋಲಿಸ್ಲಿಲ್ಲ ಡ್ಯಾನ್ಸಲ್ಲಿ, ಸುಮ್ಮನೆ ಬಲಾತ್ಕಾರವಾಗಿ ಯಾರಾದರೂ ನನ್ನ ಮದುವೆ ಮಾಡ್ಕೊಂಡಾದ್ರೆ ಅವರು ಸತ್ತೋಗ್ತಾರೆ, ಅವ್ರಿಗೇನಾದರೂ ಬರಬಾರ್ದು ಬಂದು ಹಾಳಾಗಿ ಹೋಗ್ತಾರೆ. ಯಾರು ನನ್ನನ್ನು ಸೋಲಿಸ್ತಾರೆ ಅವರೇ ನನ್ನನ್ನು ಮದುವೆ ಮಾಡ್ಕೊಳ್ಳೋದು, ಅಂಥವ್ರನ್ನ ನಾನು ಇಷ್ಟಪಡೋದು, ಡ್ಯಾನ್ಸ್ ಆಡ್ಬೇಕು ಅವರು ಕೂಡ ಅಂತ ಹೇಳ್ಬಿಡ್ತಾರೆ. ಶ್ರೀಮನ್ನಾರಾಯಣ ಹುಡುಗಿ ವೇಷದಲ್ಲಿದ್ದಾನೆ. ಅವನಿಗೂ ಒಂಥರ ಭಸ್ಮಾಸುರನಿಗೆ ಇಷ್ಟ ಆಗುತ್ತೆ, ಬಲೆ ಒಳ್ಳೆ ನೀನು ಒಳ್ಳೆ ಇವಳು, ಇಲ್ಲಿ ಯಾರನ್ನೂ ಇಷ್ಟಪಡಲ್ಲ ಅಂದಮೇಲೆ, ನೀನು ಡ್ಯಾನ್ಸ್ ಆಡೇ ಸೋಲಿಸ್ತಾರೆ ಅಂದಮೇಲೆ, ಅವ್ರನ್ನೇ ಇಷ್ಟಪಡ್ತೀಯ ಅಂದಮೇಲೆ ನೀನು ಪಕ್ಕ ಒಳ್ಳೆ ಗಟ್ಸಿದೆ ನಿನಗೆ ಅಂತ ಅವನು ಅನ್ಕೊತಾನೆ. ನಿನ್ನಂಥವಳೆ ನನಗೂ ಬೇಕು, ನಿನ್ನಂಥವಳೆ ವೀರಳು ಶೂರಳು ಬೇಕು ಅಂತ ಅವನು ಅನ್ಕೊತಾನೆ ಭಸ್ಮಾಸುರ. ಸರಿ, ಆವಾಗ ಶ್ರೀಮನ್ನಾರಾಯಣ ಹೇಳ್ತಾನೆ, ಹಂಗಾರೆ ನಾನು ಡ್ಯಾನ್ಸ್ ಆಡ್ತೀನಿ, ನೀನು ಆಡು, ನಾನು ಹೆಂಗೆಲ್ಲ ಆಡ್ತೀನಿ ಹಂಗೆ ನೀನು ಆಡು, ಹೆಂಗೆಲ್ಲ ಕುಣಿತೀನಿ ಹಂಗೆ ಕುಡಿ, ನಾನು ಸುಸ್ತಾಗಿ ಕೆಳಗಡೆ ಬಿದ್ದೋಗಬೇಕು, ಆದರೆ ನೀನು ಬಿದ್ದೋಗಬಾರ್ದು, ನೀನು ಆಡ್ತಾನೆ ಇರಬೇಕು, ಆವಾಗ ನಿನ್ನನ್ನು ಒಪ್ಕೊಳ್ತೀನಿ, ನಾನು ನಿನ್ನ ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ ಶ್ರೀಮನ್ನಾರಾಯಣ ಹುಡುಗಿ ವೇಷದಲ್ಲಿರೋದು. ಅವನು ಒಪ್ಕೊಳ್ತಾರೆ, ನಾನು ಎಂಥವನು ಶಕ್ತಿಶಾಲಿ, ರೋಡಲ್ಲಿ ಒಳಗೆ ಕೂತ್ಕೊಬಿಟ್ಟಿದ್ದಾರೆ, ಅವ್ರು ಯಾರು ಗೊತ್ತಾ, ಶಿವ, ಅವನು ಸೋತ್ಬಿಟ್ಟು ಮಹಾದೇವ ನೋಡಿ ಓಡೋಗ್ಬಿಟ್ಟು ಕೂತಿದ್ದಾನೆ ಎದ್ಕೊಂಡು, ಹಂಗಿರವ ನಾನು ಎಂಥ ವೀರ, ಹೆಂಗೆಲ್ಲ ಆಡ್ತೀನಿ ಡ್ಯಾನ್ಸ್ ನನಗೆ ಗೊತ್ತಾ ಅಂತ ಶುರು ಹಚ್ಕೊಳ್ತಾನೆ. ಸರಿ, ಈಕೆ ಆಡ್ತಾಳೆ ಡ್ಯಾನ್ಸು, ಅವನು ಆಡ್ತಾನೆ, ಈಕೆ ಆಡ್ತಾಳೆ, ಅವನು ಆಡ್ತಾನೆ, ಈಕೆ ಆಡ್ತಾನೆ, ಅವನು ಆಡ್ತಾನೆ, ಈಕೆ ಏನೇನೋ ಸ್ಟೆಪ್ ಉಳಕ ಹೆಂಗೆ ಅನ್ನೋದು ಹಿಂಗೆ ಅನ್ನೋದು, ಕಾಲು ಹಂಗೆ ಎತ್ತೋದು ಹಿಂಗೆ ಎತ್ತೋದು, ಆ ಕಡೆ ಹಿಂಗೆ ತಿರ್ಸೋದು ಹಂಗೆ ತಿರ್ಸೋದು ಎಲ್ಲ ಮಾಡಿ ಇವಳು ಹೆಂಗೆಲ್ಲ ಮಾಡ್ತಾಳೋ ಹಂಗೆಲ್ಲ ಅವನು ಮಾಡ್ತಾನೆ. ಅವನು ಬೀಗ್ತಾನೆ, ಓ ಎಲ್ಲ ಮಾಡ್ತಾಯಿದ್ದೀನಿ ನಾನು, ಅವಳು ಆಡ್ದಂಗೆಲ್ಲ ಆಡ್ತಾಯಿದ್ದೀನಿ, ಯಾವುದ್ರಾಗೂ ನಾನು ಸೋಲಲ್ಲ ಅನ್ನೋ ಓವರ್ ಕಾನ್ಫಿಡೆನ್ಸ್ ಅವ್ನಿಗೈತೆ ಭಸ್ಮಾಸುರನಿಗೆ.
ಈಕೆನೂ ಆಡ್ತಾಳೆ ಫೈನಲಾಗಿ ಕೈ ಹಿಂಗೆ ಅಂತಾಳೆ ತಲೆ ಮೇಲೆ, ತನ್ನ ಕೈ ಮೇಲೆ ತಲೆ ಹಿಂಗೆ ಅನ್ಕೊತಾಳೆ. ಅವನು ಕೂಡ ಹಂಗೆ ಅನ್ಕೋಬೇಕಲ್ಲ, ಅವನು ಹಂಗೆ ಅನ್ಕೊಬಿಡ್ತಾನೆ, ಕೈ ಇಟ್ಕೊಬಿಡ್ತಾನೆ ತನ್ನ ತಲೆ ಮೇಲೆ ತಾನೆ. ಅವನು ಈ ಕಡೆ ಹಿಂಗಂತಾಳೆ ಕೈ, ಅದು ಕೂಡ ಇಟ್ಕೊಬಿಡ್ತಾನೆ. ಹಂಗಂತಾಳೆ ಹಿಂಗಂತಾಳೆ ಕೈ ತಲೆ ಮೇಲೆ. ಅವನು ಹಂಗೆ ಮಾಡ್ಕೊಳ್ತಾನೆ, ಹಿಂಗೆ ಮಾಡ್ಕೊತಾನೆ. ಅವನ ಕೈ ಅವನೇ ಹಿಡ್ಕೊಳ್ಳೋ ಥರ ಮಾಡಿಬಿಡ್ತಾರೆ. ಅವನು ಸರ್ವನಾಶ ಆಗಿಬಿಡ್ತಾನೆ, ಓವರಾಗಿ ಡೋಸೇಜ್ ಆಗಿಬಿಡ್ತದೆ. ಅವನು ಅಲ್ಲೇ ಈ ರೋಗ ಸುಸ್ತು ತಪಶಕ್ತಿ ಎಲ್ಲ ಕಳ್ಕೊಬಿಡ್ತಾನೆ. ಅವನಲ್ಲಿ ಏನು ತಪಶಕ್ತಿ ಇತ್ತು, ಏನು ಭಕ್ತಿ ಭಾವ ಇತ್ತು, ಏನು ಎನರ್ಜಿ ಇತ್ತು, ಪಾಸಿಟಿವ್ ಎನರ್ಜಿ ಅಂತಿರಲ್ಲ, ಏನೋ ಒಂದು ಎನರ್ಜಿ, ಯೋಗ ಶಕ್ತಿ ಎಲ್ಲ ಸರ್ವನಾಶ ಆಗುತ್ತೆ. ದಟ್ಟ ದಾರಿದ್ರ್ಯಗಳು ಒಗ್ಸ್ಕೊಬಿಡ್ತವೆ ಅಷ್ಟೇ. ಅವನು ವೀಕಾಗಿ ಹೊಟ್ಟೋಗ್ತಾನೆ ಅಂದ್ರೆ ಸರ್ವನಾಶ ಆಗ್ತಾನೆ ಅಂತ ಅರ್ಥ, ಅವನು ಹಾಳಾಗೋದ ಅಂತ ಅರ್ಥ. ಇವರು ಸಿನಿಮಾಗಳಲ್ಲಿ ಕತೆಗಳಲ್ಲಿ ಸುಟ್ಟೋಗ್ಬಿಟ್ಟ, ಕೈ ಕೊಂಡ ತಕ್ಷಣ ಬಸ್ ಬರ್ರ ಅಂತ ಬೆಂಕಿ ಹೊತ್ಕೊಂಡು ಸುತ್ತೋದ. ಆ ಬೂದಿ ಇರುತ್ತಲ್ಲ, ಬೂದಿ ಅವ್ನು ಸುಟ್ಟೋಗಿದ್ದು ಬೂದಿ ಇರುತ್ತಲ್ಲ, ಅದು ಗುಡ್ಡೆ ದೊಡ್ಡದಾಗಿ ಗುಡ್ಡೆ. ಅದೇ ಗುಡ್ಡೆನೇ ಇವತ್ತು ಚಂಜಿ ಮೇಲೆ ಬೆಟ್ಟ ಅಂತಾರೆ. ಆ ಗುಡ್ಡೆನ ಅವನು ಸುಟ್ಟೋದ್ನಲ್ಲ ಆ ಬೂದಿ ಗುಡ್ಡೆನ ಚಂಜಿ ಮೇಲೆ ಬೆಟ್ಟ ಅಂತಾರೆ. ಭಸ್ಮಾಸುರನ ಬೆಟ್ಟ ಅಂತ ಕರೀತಾರೆ. ಪಕ್ಕದಲ್ಲೇ 1 ಕಿಲೋಮೀಟ್ರು ಕೂಡ ಇಲ್ಲ, 3/4 ಕಿಲೋಮೀಟ್ರ್, ಅದೇ ಸೀತಾಕ್ಷೇತ್ರ ಬೆಟ್ಟ. ಆ ಬೆಟ್ಟದ ಮೇಲೆ ಆ ಗುಹೆನಲ್ಲಿ ಇದ್ನಲ್ಲ ಶಿವ, ಆಮೇಲೆ ಈಚೆ ಬರ್ತಾನೆ. ಆಮೇಲೆ ಶ್ರೀಮನ್ನಾರಾಯಣ ಮಾಮೂಲಿ ಆಗ್ತಾನೆ. ಆಮೇಲೇನೋ ಒಂದು ಕತೆ ಇದೆ ಬಿಡ್ರಿ, ನೆಕ್ಸ್ಟ್ ಇನ್ನೂ ಒಂದು ಕತೆ ಇರುತ್ತೆ, ಅದು ಮುಂದಕ್ಕೆ ಯಾವಾಗ ಹೇಳ್ತೀನಿ. ಆಮೇಲೆ ಶ್ರೀಮನ್ನಾರಾಯಣನಿಗೆ ಥ್ಯಾಂಕ್ಸ್ ಹೇಳ್ತಾನೆ ಶಿವ. ಪರಸ್ಪರ ಕುಚ್ಚು ಫ್ರೆಂಡ್ಸ್ ಅವರು ಆಗುತ್ತೆ. ಆಮೇಲೆ ಏನಾಗುತ್ತೆ, ನೆಕ್ಸ್ಟ್ ಇನ್ನೂ ಒಂದು ಕತೆ ಇದೆ, ಅದು ಹೇಳ್ತೀನಿ. ಆಮೇಲೆ ಆ ಬಸವಾಸುರ ಬೆಟ್ಟ ಆಯಿತು, ಅಲ್ಲಿ ಗುಹೆ ಆಯ್ತಲ್ಲ, ಅಲ್ಲಿ ಆ ರೈತ ಅನ್ನ ಕೊಡೋದು ದೇವರು, ಗಾಳಿ ಕೊಡೋದು ದೇವರು, ಹಣ್ಣು ಹಂಪಲ ಕೊಡೋದು, ತರಕಾರಿ ಕೊಡೋದು ದೇವರು. ಆ ರೈತನಿಗೆ ಅಷ್ಟೆಲ್ಲ ಕೇಳ್ಕೊಂಡ. ಎಲ್ಲ ರೈತರು ಕೆಟ್ಟವರಲ್ಲ, ರೈತರಲ್ಲೂ ಕೆಟ್ಟವ್ರು ಇರ್ತಾರೆ, ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲೂ ಎಲ್ಲ ಕಡೆಯೂ ಕೆಟ್ಟವ್ರು ಇರ್ತಾರೆ. ಹಂಗೆ ಇಲ್ಲಿ ಒಬ್ಬ ನೋಡ್ರಿ ಅವಿಶ್ವಾಸಿ ಹೇಳ್ಬಿಟ್ಟ, ಒಬ್ಬ ಸಾಧುಗಳನ್ನೋ ಭಯ ಇಲ್ಲದೆ, ಗುರುಗಳನ್ನೋ ಭಯ ಇಲ್ಲದೆ, ಶರಣರು ಸಿದ್ಧರನ್ನೋ ಭಯ ಇಲ್ಲದೆ, ಯಾರೋ ಒಬ್ಬ ಕೆಟ್ಟವನು ಬಂದು ಒಬ್ಬ ಸಾಧು ಎಲ್ಲಿದ್ದಾನೆ ಕೇಳು, ಅವ್ನು ಬಂದ್ಬಿಟ್ಟ ಅಂತ ಏನೋ ಒಂದು ಅವ್ನ ಕಂತ್ರಿ ಮಾತು ಚಾಡಿ ಮಾತು ಹೇಳ್ಬಿಟ್ರೆ ಅವ್ನ ಮಾತು ನಂಬಿಡೋದ ಈ ರೈತ? ಒಂದನೇದು. ಎರಡನೇದು, ಅವ್ನು ಭಯ ಹಾಕ್ಸಿದ್ರೆ ಪ್ರಾಣ ಭಯ ಬಿದ್ದು ಮಾತು ಕೊಟ್ಟು ಮಾತು ತಪ್ಪದ. ಇದು ಶಿವನ ಕೋಪ ಬರುತ್ತೆ. ಅವಾಗ ಶಿವ ಹೇಳ್ತಾರೆ ಅವನಿಗೆ, ರೈತರ ಹತ್ರ ಹೋಗಿ ಹೇಳ್ತಾರೆ, ಏ ರೈತ, ಲೀಲೋ ನನ್ನಂಥ ಒಬ್ಬ ಸಾಧುವಿಗೆ, ಒಬ್ಬ ಋಷಿಗೆ, ಯೋಗಿಗೆ ಮಾತು ಕೊಟ್ಟು ಮಾತು ತಪ್ಪಿದ್ಯಾ? ಹೇಳ್ಬೇಡ ಅಂದರೂ ಹೇಳಿದ್ಯಾ, ದಾರಿ ತೋರಿಸಿದ್ಯಾ, ನಾನು ಅಲ್ಲಿದ್ದೀನಿ ಅಂತ ತೋರಿಸ್ಕೊಟ್ಬಿಟ್ಟಿದ್ಯಾ. ಆದ್ದರಿಂದ ನಿನ್ನ ಜೀವನ ಪರ್ಯಂತ ದುಡ್ದು ಈ ಮಣ್ಣಲ್ಲೇ ಬದುಕೋಗು. ಈ ಮಣ್ಣಲ್ಲೇ ಎಷ್ಟು ದುಡಿದ್ರೂ ನೀನು ಉದ್ಧಾರ ಆಗಲ್ಲ ಕಣಯ್ಯ. ಜೀವನ ಪರ್ಯಂತ ನೀನು ದುಡಿದ್ರು, ನಿನ್ನ ವಂಶಗಳು ದುಡಿದ್ರು ಕೂಡ, ನಿನ್ನ ವಂಶಗಳೆಲ್ಲ ದುಡಿದ್ರು ಕೂಡ ನೀವು ಉದ್ಧಾರ ಆಗಲ್ಲ ಅಂತ ಶಾಪ ಕೊಟ್ಬಿಡ್ತಾನೆ ಶಿವ. ಆವಾಗ ಈತನಿಗೆ, ರೈತನಿಗೆ ಯಾಕೋ ಇದು ಮಹಾತ್ಮರು ಶಾಪ ಕೊಟ್ಬಿಟ್ರಲ್ಲ ಅನ್ನೋ ಜ್ಞಾನೋದಯ ಆಗುತ್ತೆ. ತಪ್ಪಾಯಿತು ಅಂತ ಕ್ಷಮೆ ಕೇಳ್ತಾನೆ, ಕಾಲು ಹಿಡ್ಕೊಂಡು ಕೇಳ್ಕೊತಾನೆ. ತಪ್ಪಾಯಿತು ಗುರುವೇ, ಸಾಧುವೇ, ಯೋಗಿಯ, ನನ್ನ ಕ್ಷಮಿಸ್ಬಿಡು, ಅಪರಾಧ ಆಗಿದೆ ಅಂತ ಕೇಳ್ತಾನೆ. ಆದರೂ ಆಗ ಶಿವ ಹೇಳ್ತಾನೆ, ಕೊಟ್ಟ ಶಾಪ ಪರಿಹಾರ ಆಗಲ್ಲ, ಆದರೂ ನಿನ್ನ ವಂಶದಲ್ಲಿ ನೆಕ್ಸ್ಟು ಹುಡ್ತಾರೆ, ಒಬ್ಬ ಒಳ್ಳೆ ದೈವಭಕ್ತ ಹುಡ್ತಾನೆ, ನಿನ್ನ ವಂಶದಲ್ಲಿ ಹುಡ್ತಾರೆ ಒಬ್ಬ ದೈವಭಕ್ತ. ಮುಂದೆ ಅವಳಿಂದ ನಿಮ್ಮ ಶಾಪ ವಿಮೋಚನೆ ಆಗುತ್ತೆ. ಆದರೆ ಇಲ್ಲಿ ನೆಲೆ ನಿಲ್ತೀನಿ, ನಾನು ಈ ಬೆಟ್ಟದಲ್ಲಿ ನೆಲೆ ನಿಲ್ತೀನಿ, ನನ್ನ ಆರಾಧನೆ ಆಗಬೇಕು, ಪೂಜೆ ಆಗಬೇಕು, ಪ್ರತಿ ವರ್ಷ ಜಾತ್ರೆ ಆಗಬೇಕು, ನಿಮ್ಮ ವಂಶದವರೇ ನನಗೆ ಪೂಜೆ ಮಾಡ್ತಾರೆ ಅಂತ ಹೇಳಿ ಅಲ್ಲಿ ಭಗವಂತ ನೆಲೆ ನಿಲ್ತಾನೆ ಶಿವಲಿಂಗ ರೂಪದಲ್ಲಿ, ಸೀತಾಕ್ಷೇತ್ರ ಬೆಟ್ಟದಲ್ಲಿ. ಅದೇ ಇವತ್ತು ಶ್ರೀ ಕಾಲಭೈರವೇಶ್ವರ ಕ್ಷೇತ್ರ. ಅನಂತರ ರೈತ ಅವ್ರ ವಂಶದಲ್ಲಿ ಆಮೇಲೆ ಹುಡ್ತಾರೆ ಒಬ್ಬ, ಅವಳು ದೈವಭಕ್ತಲಾಗಿರ್ತಾಳೆ. ಅನಂತರ ಅವಳು ಕೂಡ ಒಬ್ಬ ಒಳ್ಳೆಯ ಯೋಗಿಯಾಗಿ ತಪಸ್ವಿಯಾಗಿ ಕಾಲಭೈರವೇಶ್ವರನನ್ನು ತಪಸ್ಸನ್ನು ಮಾಡಿ ಹೊಲಿಸ್ಕೊಳ್ತಾರೆ. ಅದೇ ಆದಿಚುಂಚನಗಿರಿ ಬೆಟ್ಟ ಆಗುತ್ತೆ. ಆದಿಚುಂಚನಗಿರಿ ಬೆಟ್ಟ ಆಗುತ್ತೆ. ಈ ರೀತಿ ಕಾಲಭೈರವೇಶ್ವರ ಕ್ಷೇತ್ರಗಳು ತುಂಬ ಕಡೆ ಇದ್ದಾವೆ. ಯಾಣ ಇದೆಲ್ಲ, ಯಾಣ ಚಿಕ್ಕಮಗಳೂರು ಜಿಲ್ಲೆ ಆ ಕಡೆ ಯಾಣ ಕ್ಷೇತ್ರ, ಯಾಣ ಟೂರಿಸಮ್ ಪ್ಲೇಸ್, ಯಾಣ ಅಂತ ಹಾಕಿದರೆ ಯೂಟ್ಯೂಬಲ್ಲಿ ನೋಡ್ತೀರ.
ಯಾಣ. ಅಲ್ಲಿ ಕಾಲಭೈರೇಶ್ವರನು ಮೂಲ ಕ್ಷೇತ್ರ, ಗೊತ್ತಾಯ್ತಲ್ಲ. ಸೀತಾಕ್ಷೇತ್ರ ಅಷ್ಟು ಪುರಾತನವಾದ ಪುರಾಣ ಪ್ರಸಿದ್ಧ ಕ್ಷೇತ್ರ. ಬೆಂಗಳೂರಿಂದ ಇಲ್ಲಿಗೆ ಸೀತಾಕ್ಷೇತ್ರಕ್ಕೆ 60 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ 60 ಕಿಲೋಮೀಟ್ರ್ ಆಗುತ್ತೆ. ಬೆಂಗಳೂರಿಂದ ಚೆನ್ನೈ ಮಾರ್ಗ ಮೆಡ್ರಾಸ್ ರೋಡು, ಓಲ್ಡ್ ಮೆಡ್ರಾಸ್ ರೋಡು, ಕೆ ಆರ್ ಪುರಂ ಬರುತ್ತೆ, ಕೃಷ್ಣರಾಜಪುರಮು. ಬೆಂಗಳೂರಲ್ಲಿ ಕೃಷ್ಣರಾಜಪುರಂ ಬರುತ್ತೆ, ಕೆ ಆರ್ ಪುರಮು. ಅಲ್ಲಿಂದ ನೇರವಾಗಿ ಮೇನ್ ರೋಡ್, ಅದು ಕೋಲಾರ ರೋಡ್ ರಸ್ತೆ. ಆದರೆ ಹೊಸಕೋಟೆವರೆಗೂ ಬರಬೇಕು, ಕೋಲಾರ ಕಡೆ ಹೋಗಬಾರ್ದು. ಹೊಸಕೋಟೆ ಹತ್ರ ಬಂದು ಕೋಲಾರ ರೋಡ್ ಬಂದು ಅಲ್ಲಿ ನರಸಾಪುರ ಅಂತ ಬರುತ್ತೆ, ನರಸಾಪುರ ಕಡೆ ಟರ್ನ್ ಆಗಬೇಕು. ಕೋಲಾರ್ಗೆ ಹೋಗಬಾರ್ದು. ಕೋಲಾರ ಇನ್ನೂ 5 ಕಿಲೋಮೀಟ್ರ್ ಇರುತ್ತೆ. ಕೋಲಾರ ಇನ್ನೂ 5 ಕಿಲೋಮೀಟ್ರ್ ಇರುತ್ತೆ. ಮಧ್ಯದಲ್ಲೇ ಲೆಫ್ಟ್ಗೆ ನರಸಾಪುರ ಬರುತ್ತೆ. ಆ ನರಸಾಪುರ ಹತ್ರ ಬಂದು ಅಲ್ಲಿಂದ ನೇರವಾಗಿ ಹೇಮಗಲ್ ಬರುತ್ತೆ. ಹೇಮಗಲ್ ಅಲ್ಲಿಂದ 5 ಕಿಲೋಮೀಟ್ರ್ ಆಗುತ್ತೆ. ಹೇಮಗಲ್ ಬರುತ್ತೆ. ಹೇಮಗಲ್ಲಿಂದ ಸೀತೆ ಬೆಟ್ಟ, ಕೈವಾರ ಮಾರ್ಗ ಅಂತ ಹೇಳಬೇಕು. ಹೇಮಗಲ್ ಬಂದು ಸೀತೆ ಬೆಟ್ಟ ಅನ್ಬೇಕು. ಹೇಮಗಲ್ಲಲ್ಲಿ ಸೀತೆ ಬೆಟ್ಟ ಮಾರ್ಗ, ಸೀತೆ ಬೆಟ್ಟ ಹೇಮಗಲ್ಲಿಂದ 5 ಕಿಲೋಮೀಟ್ರ್ ಆಗುತ್ತೆ, 4 ಅಥವಾ 5 ಕಿಲೋಮೀಟ್ರ್ ಆಗುತ್ತೆ. ಸೀತೆ ಬೆಟ್ಟ ಆದಮೇಲೆ ಮುಂದಕ್ಕೆ ಅದೇ ರೋಡು ಕೈವಾರ ಹೋಗುತ್ತೆ, ಅಲ್ಲಿಂದ ಒಂದು 8 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಬೆಂಗಳೂರಿಂದ ನೇರವಾಗಿ ನರಸಾಪುರದಿಂದ ಹೇಮಗಲ್ಲಿಂದ ಕೈವಾರ ರೋಡು, ಸೀತೆ ಬೆಟ್ಟ. ಓಕೆನಾ? ಇಷ್ಟಿರುತ್ತೆ. ಪ್ರತಿ ವರ್ಷ ಉಗಾದಿ ಆದಮೇಲೆ ಚೈತ್ರ ಮಾಸ ಉಗಾದಿ ಆದಮೇಲೆ 3ನೇ ದಿನ ಜಾತ್ರೆ ಇರುತ್ತೆ. ಪ್ರತಿ ಸೋಮವಾರ ವಿಶೇಷವಾದ ಪೂಜೆಗಳಿರುತ್ತೆ. ಆಗಾಗ ಕಾರ್ತಿಕ ಮಾಸ ಇತ್ಯಾದಿ ಹಬ್ಬಗಳಲ್ಲಿ ವಿಶೇಷವಾದ ಪೂಜೆ ಇರುತ್ತೆ. ಹಾಗೆ ಇಲ್ಲಿ ಸೀತಾ ಕ್ಷೇತ್ರದಲ್ಲಿ ಗಂಗಮ್ಮ ದೇವಸ್ಥಾನ ಇದೆ, ಶ್ರೀ ಸೀತಾರಾಮಾಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಹನುಮಾನ್ ಟೆಂಪಲ್ಗಳಿದೆ, ಹಾಗೆ ಪತೇಶ್ವರ ಸ್ವಾಮಿ ಟೆಂಪಲ್ ಇದೆ, ಹಾಗೆ ನಾಗದೇವತೆಗಳು ಅಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಕಾಲಭೈರವೇಶ್ವರ ಸ್ವಾಮಿ ಗುಡಿ ದೇವಸ್ಥಾನದಲ್ಲಿ ತುಂಬ ಪುರಾತನವಾದ ಸುಬ್ರಹ್ಮಣ್ಯ ಶ್ರೀ ಬೆಳ್ಳಿ ಮಾತಾ ದೇವಸ್ಥಾನ ಮಾತಾ ಕುಮಾರಸ್ವಾಮಿ ಗುಡಿ ಇದೆ, ಆದಿಶಕ್ತಿ ಪರಾಶಕ್ತಿ ಗುಡಿ ಇದೆ, ಹಾಗೆ ವಿಘ್ನೇಶ್ವರ ಸ್ವಾಮಿ ಗುಡಿ ಇದೆ. ಇಷ್ಟು ಒಳಗಡೆ ಪಾರ್ವತಮ್ಮ ಎಲ್ಲ ಶಿವ ಇದ್ದಾನೆ. ಇಷ್ಟು ಆ ದೇವಸ್ಥಾನದಲ್ಲಿರುತ್ತೆ. ಇಲ್ಲ ಅಕ್ಕಪಕ್ಕ ತುಂಬ ಇರುತ್ತೆ. ಓಕೆನಾ? ಇಲ್ಲಿ ಬಂದು ನೀವು ಸೇವೆ ಮಾಡಿಕೊಂಡು ಹೋಗ್ಬೋದು. ಇದರಲ್ಲಿ ಒಕ್ಕಲಿಗರು ಬೆಳ್ಳು ಕೊಡೋ ಒಕ್ಕಲಿಗರು ಅಂತಾರೆ. ಯಾಕಂದರೆ ಆ ಭಗವಂತನಿಗೆ ಮೊದಲು ಬಲಿ ಕೊಡ್ತಿದ್ರು, ಕೋಳಿ ಕುರಿ ಇತ್ಯಾದಿ ಭಗವಂತನಿಗೆ ಫಸ್ಟು. ಅದು ಈಗ ಮಾಡೋದಿಲ್ಲ. ಆಮೇಲೆ ಕಾಲ ನಂತರ ಬೆಳ್ಳು ಕೊಡೋದು ಅಂತ. ಈ ಬೆಳ್ಳನ್ನೇ ಕಟ್ ಮಾಡಿ ಭಗವಂತನಿಗೆ ಹೂವು ಸುತ್ತಬಿಟ್ಟು ಆ ಹೂವನ್ನು ಕಟ್ ಮಾಡೋರು. ಈ ಬೆರಳಿಗೆ ಹೂವು ಸುತ್ತಬಿಟ್ಟು ಹೂವನ್ನು ಕಟ್ ಮಾಡಿ ಭಗವಂತನಿಗೆ ಕೊಡೋದು. ಅದರ ಅರ್ಥ ಏನಂದರೆ, ಒಂದು ಬೆರಳಲ್ಲೇ ನಾವು ನಿಮ್ಗೆ ಬಲಿ ಕೊಡ್ತೀನಿ ದೇವರೇ, ನಮ್ಮನ್ನು ಕ್ಷಮಿಸು, ನಿಮ್ಮ ಸೇವೆಗಾಗಿ ನಾವು ಒಂದು ಬೆರಳನ್ನೇ ಕೊಡ್ತೀವಿ, ನಾವು ಮಾಡಿದ ತಪ್ಪಿಗೆ ಅಪರಾಧಕ್ಕೆ. ಹಿಂಗೆ ಬೆರಳು ತೋರಿಸಿರ್ತಾರೆ ಅವರು. ಆ ರೈತ ಏನು ಮಾಡಿರ್ತಾನೆ, ಬಸವಾಸ್ಪುರ ಬಂದು ಕೇಳಿದಾಗ ನೋಡು ಅಲ್ಲಿದ್ದಾನೆ ಅಂತ ಹಿಂಗೆ ಬೆರಳು ತೋರಿಸಿರ್ತಾರೆ. ಅದಕ್ಕೆ ಆ ರೈತನಿಗೆ ಪಶ್ಚಾತ್ತಾಪ ಆಗುತ್ತೆ, ನಾನು ಮಾಡಿದ ತಪ್ಪು ಅಂತ, ಎಂಥ ತಪ್ಪು ಮಾಡಿಬಿಟ್ಟೆ ಅಂತ. ಅದಕ್ಕೆ ಅವನ ಬೆರಳನ್ನೇ ಕಟ್ ಮಾಡಿ ಆ ಭಗವಂತನಿಗೆ ಬಲಿ ಕೊಟ್ಟಿರ್ತಾನೆ. ಅದು ವಂಶ ಪರಂಪರೆಯಾಗಿ ಬಂದಿರುತ್ತೆ. ಆ ನಂತರ ಅವ್ರ ವಂಶದಲ್ಲಿ ಆ ಬೆರಳನ್ನು ಕಟ್ ಮಾಡಿ ಬಲಿ ಕೊಡೋರು. ಆಮೇಲೆ ಕಾಲ ನಂತರ ಇದೇನೋ ಸರಿ ಕಾಣಲ್ಲ ಅಂತ ಅನ್ನಿಸ್ತೇನೋ ಬೆರಳು ಕಟ್ ಮಾಡೋದು. ಆಮೇಲೆ ಬೆರಳಿಗೆ ಹೂವು ಸುತ್ತಬಿಟ್ಟು ಅದನ್ನ ಕಟ್ ಮಾಡಿ ಬಲಿ ಕೊಡೋದು. ಈಗ ಅದನ್ನೇ ಮಾಡ್ತಾರೆ, ದ್ಯಾವರುಗಳು ಅಂತ ಮಾಡ್ತಾರೆ. ಆ ಟೈಮಲ್ಲಿ ಬೆರಳು ಸುತ್ತಬಿಟ್ಟು, ಬೆರಳಿಗೆ ಹೂವು ಸುತ್ತಬಿಟ್ಟು ಹೂವನ್ನು ಕಟ್ ಮಾಡ್ತಾರೆ. ಈ ಯಾರು ಬೆರಳು ಕಟ್ ಮಾಡ್ತಾರೆ ಇವಾಗ? ಕೋಳಿನ ಬೇಕಾದ್ರೆ ಕಟ್ ಮಾಡ್ತಾರೆ, ಬೆರಳು ಕಟ್ ಮಾಡೋದು ಬಿಟ್ಬಿಟ್ರು. ಆಮೇಲೆ ಬರ್ತಾ ಕೋಳಿ ಕುರಿ ಹಿಡ್ಕೊಂಡು ಬಲಿ ಕೊಡೋರು. ಆಮೇಲೆ ಇವರ ಮುಜರಾಯಿ ದೇವಸ್ಥಾನ ಅಲ್ವಾ, ಆಮೇಲೆ ಬರ್ತಾ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ. ಆಮೇಲೆ ಅದನ್ನು ಈಗ ಯಾರು ಬಲಿ ಕೊಡಲ್ಲ, ಕೋಳಿ ಕುರಿ ಬಲಿ ಕೊಡಲ್ಲ. ಆಮೇಲೆ ಇನ್ನೊಂದು ಕಥೆ ಶುರುವಾಯಿತು. ಕೋಳಿನ ಬಲಿ ಕೊಡ್ತಾ ಇರಲಿಲ್ಲ, ಕೋಳಿನ ಹಿಡ್ಕೊಂಡು ಹೋಗೋರು. ನಾನು ಚಿಕ್ಕ ಹುಡುಗ, ಕೋಳಿನ ಹಿಡ್ಕೊಂಡು ಹೋಗೋರು, ಅಲ್ಲಿ ಬಿಟ್ಬಿಡೋರು ಕೋಳಿ ಮರಿಗಳನ್ನ, ಅಲ್ಲಿ ಬಿಟ್ಬಿಟ್ಟು ಬಂದುಬಿಡೋರು ಕೋಳಿ ಮರಿನ. ಚಿಕ್ಕ ಮರಿಗಳು ಎತ್ಕೊಂಡು ಹೋಗೋರು. ಮೊದಲು ದೊಡ್ಡ ಕೋಳಿಗಳು ಎತ್ಕೊಂಡೋಗಿ ಬಿಟ್ಬಿಟ್ಟು ಬರೋರು. ಆಮೇಲೆ ಯಾಕೋ ಇದು ಸರಿ ಕಾಣಲ್ಲ ಅನ್ನಿಸ್ತು. ಆಮೇಲೆ ಚಿಕ್ಕ ಕೋಳಿ ಮರಿ ತಗೊಂಡೋಗಿ ಬಿಡೋರು. ನೋಡ್ರಿ ಎಷ್ಟು ಬುದ್ಧಿವಂತರು ಅಲ್ವಾ? ಮೊದಲು ಬೆರಳು ಕಟ್ ಮಾಡಿ ಬಲಿ ಕೊಡೋರು, ಆಮೇಲೆ ಕುರಿಗಳು ಬಲಿ ಕೊಡೋರು, ಆಮೇಲೆ ಕೋಳಿಗಳು ಶುರು ಮಾಡಿಕೊಂಡ್ರು, ದೊಡ್ಡ ಕೋಳಿಗಳು. ಆಮೇಲೆ ಕೋಳಿಗಳು ಬಿಟ್ಬಿಟ್ರು, ಮರಿಗಳು ತಗೊಂಡೋಗಿ ಅಲ್ಲಿ ಬಿಡೋದು. ನೋಡ್ರಿ, ಆಮೇಲೆ ಅದು ಇಲ್ಲ ಈಗ.
ಅದು ಇಲ್ಲ. ಈಗ ಏನಿದ್ರು ಬೆರಳಿಗೆ ಹೂವು ಸುತ್ತಬಿಟ್ಟು ಹೂವು ಕಟ್ ಮಾಡೋದು ಅಷ್ಟೇ. ಈಗ ಇಲ್ಲ ಒಂದು 2 ಹೂವು ತೊಗೊಂಡಾಗ ಅಲ್ಲಿ ಒಂದು ತೀರ್ಥ ಇದೆ, ಆ ತೀರ್ಥದಲ್ಲಿ ಹಾಕೋದು. ಇದು ಕತೆ. ಬುದ್ಧಿವಂತ ಮನುಷ್ಯ. ನಾಗರಿಕತೆ ಅಂದರೆ ಇದೆ ಅಲ್ವಾ, ಅಭಿವೃದ್ಧಿ ಬ್ರೈನು ಅಲ್ವಾ. ಇರಲಿ ಅವ್ರವ್ರ ಭಕ್ತಿ. ಇಲ್ಲಿಗೆ ಸಾಕಷ್ಟು ನಮ್ಮ ರಾಜ್ಯ ಅಷ್ಟೇ ಅಲ್ಲ, ಅಕ್ಕಪಕ್ಕ ರಾಜ್ಯಗಳು, ಇಡೀ ದೇಶ, ಇಡೀ ಪ್ರಪಂಚ ಎಲ್ಲ ಕಡೆಯಿಂದ ಆ ಭೈರವೇಶ್ವರನ ಭಕ್ತರು ಬರ್ತಾರೆ. ಅದರಲ್ಲೂ ಒಕ್ಕಲಿಗರು, ಗೌಡರು ಹೆಚ್ಚಾಗಿ ಭೈರವೇಶ್ವರನ ಭಕ್ತರು. ಕಾಲಭೈರವೇಶ್ವರ ದೇವಸ್ಥಾನ ಇಲ್ಲಿ ಬರ್ತಾರೆ. ಇವತ್ತು ಜಾತ್ರೆ ಇದೆ, ಇವತ್ತು ಜಾತ್ರೆ ಇದೆ. ಇವತ್ತು ತಾರೀಕು ಎಷ್ಟು ಅಂತ ಹೇಳ್ಬಿಡ್ತೀನಿ, ಇವತ್ತು ಇವತ್ತು 2 ತಾರೀಕು. ಎಷ್ಟು? 2 ಬುಧವಾರ. ತಾರೀಕು 2 ಇವತ್ತು ಬುಧವಾರ, 4ನೇ ತಿಂಗಳು 2025ನೇ ಇಸ್ವಿ. ಇವತ್ತು ಜಾತ್ರೆ ಇದೆ, ಅಲ್ಲಿಗೆ ಹೋಗೋಣ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಪಾರ್ಟ್ ತೋರಿಸ್ತೀನಿ. ಇದು ಮೊದಲನೇ ಭಾಗ. ನಿಮಗೆ ನಾನು ಪೀಟಿಗೆ ಕೊಟ್ಟಿದ್ದೀನಿ, ಯಾಕಂದರೆ ಅಲ್ಲಿನ ಕಥೆ ನಿಮ್ಗೆ ಗೊತ್ತಿರಬೇಕಲ್ಲ, ಅದಕ್ಕೆ ಇಷ್ಟು ಕಥೆ ಇರುತ್ತೆ. ಮೊದಲನೇ ಭಾಗ ಇದು. ಭೈರವೇಶ್ವರ ಸ್ವಾಮಿ ಯಾವ ರೀತಿ ಅಲ್ಲಿ ಒಂದು ನೆಲೆ ನಿಂತ. ಒಕ್ಕಲಿಗರು ಬೆರಳು ಕೂಡ ಒಕ್ಕಲಿಗರು, ಬೆರಳು ಕೂಡ ಒಕ್ಕಲಿಗರು ದ್ಯಾವರ ಮಾಡ್ತಾರೆ. ಬೆರಳು ಕೂಡ ಒಕ್ಕಲಿಗರು ಅಂತ ಹೆಸರು ಇವರಿಗೆ. ಹಾಗೆ ಬಸವೇಶ್ವರನ ಬೆಟ್ಟ ಪಕ್ಕದಲ್ಲಿದೆ, ಚಂಜಿಮಲ್ ಬೆಟ್ಟ. ಯಾಕೆ ಅಂತ ಅದನ್ನೆಲ್ಲ ನಾನು ಇಲ್ಲಿಂದಾನೇ, ಈಗ ನಾನು ನಿಮಗೆ ಆ ವಿಡಿಯೋನಲ್ಲಿ ನೀವು ನೋಡ್ಬೋದು, ಇಲ್ಲಿಂದಾನೇ ತೋರಿಸ್ತೀನಿ. ಆಮೇಲೆ ಅಲ್ಲಿ ಹೋಗೋಣ, ಅಕ್ಕಪಕ್ಕ ಇರೋ ಬೆಟ್ಟಗಳೆಲ್ಲ ನೋಡೋಣ, ಓಕೆನಾ. ಇಲ್ಲಿಂದ ಒಂಚೂರು ನಾನು ನಿಮಗೆ ಆಲ್ರೆಡಿ ತೋರಿಸ್ತೀನಿ, ಫೋಟೋಸ್ ತೋರಿಸ್ತೀನಿ ಯಾವ ರೀತಿ ಅಂತ ಕಾಣುತ್ತೆ. ಆಲ್ರೆಡಿ ನಾನು ಹಾಕಿ ಇದನ್ನು ನೀವು ನೋಡಿದ್ದೀರ, ಅಲ್ಲಲ್ಲಿ ಫೋಟೋಸು ಅಡಾಪ್ಟ್ ಮಾಡಿದ್ದೀನಿ, ಸರಿನಾ. ಓಕೆ, ಭೈರವೇಶ್ವರನ ಆಶೀರ್ವಾದ ನಿಮ್ಮೆಲ್ಲರಿಗಿರಲಿ. ಜಾತ್ರೆಗೆ ನಾನು ಕರ್ಕೊಂಡು ಹೋಗ್ತೀನಿ, ಹೋಗೋಣ, ಆಶೀರ್ವಾದ ಪಡ್ಕೊಂಡು ಬರೋಣ. ಎಲ್ಲರಿಗೂ ಆ ಭಗವಂತನ ಆಶೀರ್ವಾದ ಇರಲಿ. ವಿಶ್ವಾಸಕ್ಕೆ ಪಾತ್ರನು ಆ ಭೈರವೇಶ್ವರ, ವಿಶ್ವಾಸಕ್ಕೆ ಪಾತ್ರನ ಭೈರವೇಶ್ವರ. ಆದರೆ ರೈತ ಏನು ಮಾಡಿಬಿಟ್ಟ? ಅವಿಶ್ವಾಸದಿಂದ ನಡ್ಕೊಬಿಟ್ಟ. ಅದಕ್ಕೆ ಭೈರವೇಶ್ವರ ಮತ್ತೆ ಆತನ ಮೇಲೆ ಕರುಣೆ ತೋರಿ ನಾಯಿಯ ರೂಪದಲ್ಲಿ ಪ್ರತಿ ರೈತನಿಗೆ ಮಿತ್ರನಾಗಿದ್ದಾನೆ. ನಾಯಿ ಇವಾಗ ಯಾರಿಗೆ ಮಿತ್ರ? ರೈತನಿಗೆ. ರೈತನ ಮನೆ ಕಾಯುತ್ತೆ, ರೈತನ ಹೊಲ ಕಾಯುತ್ತೆ, ಎಲ್ಲ ಕಡೆ ವಿಶ್ವಾಸದಿಂದ ನಾಯಿ ಇದೆ. ಅದಕ್ಕೆ ಎಲ್ಲರೂ ವಿಶ್ವಾಸದಿಂದ ಇರಬೇಕು, ಅವಿಶ್ವಾಸಿಗಳಾಗಬಾರ್ದು. ಒಂದು ತನ್ನ ಆಗದವ್ರಿಗೆ ನಾವು ವಿಶ್ವಾಸದಿಂದ ಇರಬೇಕು. ಆ ಭಗವಂತ ನಮಗೆಲ್ಲ ಕೊಡ್ತಾನೆ, ನಾವು ವಿಶ್ವಾಸದಿಂದ ಇರಬೇಕು. ಮಾತು ಕೊಟ್ಟು ಮಾತು ತಪ್ಪಬಾರ್ದು, ಸುಳ್ಳು ಹೇಳಬಾರ್ದು ಅಲ್ವಾ. ಆದರೆ ಇವತ್ತಲ್ಲಿ ಒಳ್ಳೆಯ ಪುಣ್ಯ ಕಾರ್ಯಗಳು ನಡೀತದೆ, ಒಳ್ಳೆಯ ರೀತಿ ಇದೆ, ಓಕೆನಾ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಪ್ರೋತ್ಸಾಹನೇ ನನಗೆ ಶಕ್ತಿ, ಎನರ್ಜಿ. ಮುಂದಿನ ವೀಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಕ್ಕೊಳ್ಳಿ. ಹಿಂದಿನ ವೀಡಿಯೋಗಳು ನೋಡಿ, ಹಿಂದೆ ನಾನು ಹಾಕಿದ್ದೀನಿ 2 ಭೈರವೇಶ್ವರ. ಮುಂದೆ ಒಂದೊಂದು ಇದು ಪಾರ್ಟ್ 1 ಇರುತ್ತೆ. ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ನೆಕ್ಸ್ಟ್ ಪಾರ್ಟ್ಗಳು ನೋಡಿ. ಆ್ಯಕ್ಚುಲಿ ಹಿಂದೆ ನಾನು ತುಂಬ ವರ್ಷಗಳಿಂದ ಹಾಕಿದ್ದೀನಿ, ಅದು ಪಾರ್ಟ್ 1 ಅಂತ ತಿಳ್ಕೊಳ್ಳಿ. ಆಮೇಲೆ ಒಂದಾಗಿ ಪಾರ್ಟ್ 2 ಅಂತ ತಿಳ್ಕೊಳ್ಳಿ. ಆಮೇಲೆ ಒಂದು ಪಾರ್ಟ್ 3, ಇದು ಪಾರ್ಟ್ 4 ಅಂದ್ಕೊಬಿಡಿ, ಸರಿನಾ. ಇಲ್ಲ ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ನಿಮ್ಗೆ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ.